ತಕ್ಷಣ ಒಂದಷ್ಟು ಮಾತುಗಳು ಬರುತ್ತೆ, ಒಂದಷ್ಟು ಚಾಲೆಂಜಸ್ ಬರುತ್ತೆ. ಸೊ ಮನೇಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಸೊಸೈಟಿಯಲ್ಲಿ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ, ಎಲ್ಲ ಥರನೂ ನನಗೆ ಚಾಲೆಂಜಸ್ ಇತ್ತು ಲೈಫಲ್ಲಿ. ಯಾರೇನಾದರೂ ಅಂದ್ಕೊಳ್ಳಿ, ಮಾಡಬೇಕು ಅನ್ನೋ ತಲೆಯಲ್ಲಿ. ಈ ಒಂದು ಫೀಲ್ಡ್ಗೆ ಬರಬೇಕು ಅಂತಂದ್ರೆ ಬರೀ ಬೈಕ್ ಓಡಿಸ್ಬಿಟ್ರೆ ಆಗಲ್ಲ, ಗಾಡಿ ಮೆಕ್ಯಾನಿಕ್ಸ್ನ ಕಲಿಬೇಕು, ಗಾಡಿ ತೊಗೊಂಡು ಹೋಗ್ಬಿಡೋದಲ್ಲ, ಸೆಂಟ್ರ್ ಸ್ಟ್ಯಾಂಡ್ ಹಾಕಬೇಕು. ಫಸ್ಟು ನಾನು ಹೋಗಿದ್ದು ಧರ್ಮಸ್ಥಳ, ಅದಾದಮೇಲೆ ಲಾಂಗು ಒಬ್ಬಳೆ ಹೋಗಿದ್ದು ಕೇರಳಗೆ. ನನಗೆ ಆಲ್ರೆಡಿ ಸ್ಪೈನಲ್ ಕಾರ್ಡಲ್ಲಿ L4-L5 ರಾಡ್ ಇದೆ, ನಾನು ಓಡಿಸಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಅದನ್ನು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಲೈಫ್ ಆ್ಯಂಡ್ ಡೆತ್ನ ನಾನು ಬೈಕಲ್ಲಿ ನಾನು ಅಕ್ಸೆಪ್ಟ್ ಮಾಡಿಕೊಂಡು ನಿಂತಿರ್ಬೇಕಾದ್ರೆ ಪೀರಿಯಡ್ಸ್ ಎಲ್ಲ ಯಾವುದೂ ಮ್ಯಾಟ್ರ್ ಆಗಲ್ಲ. ಮೌಂಟೇನ್ ರೀಜನ್ಸ್ಗೆ ಹೋದಾಗ ಸ್ನಾನಕ್ಕಾಗಲಿ ವಾಶ್ರೂಮ್ಸ್ಗಾಗಲಿ ನೀರಿರಲ್ಲ, ಮಣ್ಣು ಕೆರೆದಿರ್ತಾರೆ, ಅಲ್ಲಿ ಮೋಷನ್ ಮಾಡಿ ಯೂರಿನ್ ಮಾಡಬೇಕು, ಮತ್ತೆ ನಾವೇ ಮಣ್ಣು ಮುಚ್ಚಬೇಕು. ವೆಟ್ ವೈಪ್ಸಲ್ಲಿ ಯು ನೀಡ್ ಟು ವೈಪ್ ಆ್ಯಂಡ್ ಕಮ್ ಔಟ್. ಮತ್ತೆ ನಮ್ಮನ್ನ ಹುಡುಗಿನಾ ಅಂತ ಕೆಳಗಿಂದ ಮೇಲ್ ನೋಡುವಂಥ ರೀತಿ. ಬೇರೆ ಯಾವುದೋ ಒಂದು ಸ್ಟೇಟಿಗೆ ಹೋದಾಗ ಒಂದು ಅಟ್ಯಾಕ್, ಒಂದು ಫಿಸಿಕಲಿ ಅಟ್ಯಾಕ್ ಮೂವ್ಮೆಂಟ್. ಘಾಟ್ ಸೆಕ್ಷನ್ ಅಲ್ಲಿ ಟೀಗೆ ಅಂತ ನಿಲ್ಲಿಸ್ತೀನಿ. ಆ ಟೈಮಲ್ಲಿ ನಾನು ಪೀರಿಯಡ್ಸ್ ಅಲ್ಲಿ ಇರ್ತೀನಿ. ಅಲ್ಲಿ ಒಂದು 4 ಜನ ಕುಡಿದು ಒಳಗಡೆ ಕುತ್ಕೊಂಡಿದ್ರು. ಆ ಟೈಮಲ್ಲಿ ನನ್ನ ಕೈ ಕಾಲನ್ನ ಎರಡೂ ಹಿಂಗೆ ಲಾಕ್ ಮಾಡಿ ಹಿಡಿದ್ರು. ಹಿಂದೆ ಹಿಡಿದಿರೋದು ನನ್ನ ಕಾಲು ಫ್ರೀ ಇದ್ದಿದ್ದ ಕಾರಣ ನಾನು ಅವ್ರ ಪ್ರೈವೇಟ್ ಪಾರ್ಟಿಗೆ ಕಾಲಿಂದ ಕಿಕ್ ಮಾಡ್ತೀನಿ. ಅವನಿಗೆ ಫುಲ್ ಎದುರಿಸ್ಬಿಟ್ಟು, ನನ್ನ ಹತ್ರ ಏನೂ ಇಲ್ಲ, ಅವನಿಗೆ ಫುಲ್ ಎದುರಿಸ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ನಿಮಗಿದು ಪುನರ್ಜನ್ಮ. ಮ್ಯಾಮ್ ಅವತ್ತು ಏನಾಯ್ತು? ಅವತ್ತು ಎಲ್ಬೋರ್ಡು ನಿನ್ಗೆ ಅದಕ್ಕೆ ಆಕ್ಸಿಡೆಂಟ್. ಸುಮ್ಮನೆ ಹೋಗ್ತಾ ಇರ್ತಾರಪ್ಪ, ಮುದ್ಕೊಂಡು ಹೊಂಟೋಯ್ತಾರ, ಅವ್ರನ್ನೂ ಎಲ್ಬೋರ್ಡ್ ಅಂತೀರಾ? ಪಂಜಾಬ್ ಹರಿಯಾಣ ಹೈವೇಲಿ ಇದ್ವಿ. ಆ ಹೈವೇಲಿ ಹೋಗ್ತಾ ಇದ್ವಿ, ಸಡನ್ ಆಗಿ ಸನ್ಸ್ಟ್ರೋಕ್ ಆಯ್ತು ನನಗೆ. ಸನ್ಸ್ಟ್ರೋಕ್ ಅಂದ್ರೆ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಜ್ಞಾನನೇ ಹೊಟ್ಟೋಯ್ತು ಅಲ್ಲಿಂದ. ಹೋಗ್ಬಿಟ್ಟು ಬ್ಯಾರಿಗೇಟಿಗೆ ಹೊಡೆದ್ಬಿಟ್ಟಿದ್ದೀನಿ ನಾನು. ವಿಡಿಯೋದಲ್ಲಿ ನೋಡ್ಬೋದು, ಫುಲ್ ಲಾರಿಗಳು ಮೂವ್ ಆಗ್ತಾ ಇದ್ದಾವೆ. ನಾನು ಆಲ್ಮೋಸ್ಟ್ 13 hours ಕೋಮಾದಲ್ಲಿದ್ದೆ. ಸೊ ಆ್ಯಂಕಲಲ್ಲಿ ಮೂಳೆ ಮುರಿದೋಗಿದೆ, ಮತ್ತೆ ಕೈಯಲ್ಲಿ 2 ಮೂಳೆ ದೊಡ್ಡದಾಗಿ ಬ್ರೇಕ್ ಆಗಿದೆ. ಇದರಲ್ಲಿ ನನಗೆ ಆಪರೇಷನ್ ಆಗಿದೆ, ಪೀರಿಯಡ್ಸ್ ಆಗಿದ್ದೀನಿ ನಾನು. ನಮ್ಮಪ್ಪ ನನ್ನ ಪ್ಯಾಡ್ನ ಚೇಂಜ್ ಮಾಡಿದೆ. ಅಪ್ಪ ಪ್ಯಾಡ್ನ ತಂದು ಕೊಡೋದಕ್ಕೂ ಮೆಡಿಕಲ್ ಶಾಪಿಂದ ವಯಸ್ಸಿಗೆ ಬಂದಿರೋ ಹೆಣ್ಮಗಳಿಗೆ ಒಂದು ಪ್ಯಾಡ್ ಚೇಂಜ್ ಮಾಡಬೇಕು ಅಂತ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮಲ್ಲಿರುವಂತ ಹಾಸ್ಪಿಟ್ಲ್ ತರ ಅಲ್ಲ, ಯಾರು ಬರಲ್ಲ, ಗ್ಲೌಸ್ ಹಾಕೊಳ್ಳಲ್ಲ, ಪಾನ್ಗಳು ಹಾಕೊಳ್ಳೋದು, ಹಾಸ್ಪಿಟಲ್ ಕ್ಲೀನ್ ಆಗಿಲ್ಲ. ಕಣ್ಮುಂದೆ 3 ಜನ ಡಾಕ್ಟರ್ಗಳು ಸೇರ್ಕೊಂಡು ಯೂರಿನ್ ಪೈಪನ್ನ ನನ್ನ ಸೆನ್ಸಿಟಿವ್ ಪಾರ್ಟ್ಗೆ ತುರ್ಕಿದ್ದಾರೆ. ಕಾಲು ಗ್ಯಾಂಗ್ರೀನ್ ಆಗಿ ಟರ್ನ್ ಆಯ್ತು. ಕೊಳ್ತೋಗಿರೋ ಕಾಲನ್ನ ಉಳಿಸ್ಕೊಂಡು ಬಂದು ಕೂತಿದ್ದೀನಿ ನಾನು. ಆ ಸ್ಕಿನ್ನು ಯಾವ ರೀತಿ ಆಗಿತ್ತು ಅಂದ್ರೆ ನನಗೆ ಇವತ್ತು ಕಣ್ಮುಂದೆ ಇದೆ. ಇದು ನಾನು ತೊಡೆ ಅನ್ಕೊಳ್ಳಿ, ಆ ಸ್ಕಿನ್ನ ಹಿಂಗೆ ಹೇಳಿದ್ರು. ಕಂಪ್ಲೀಟ್ ಬಾಡಿ ಸೆನ್ಸೇಷನ್ ಹೋಗಿದೆ ನನಗೆ. ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗು, ಇವತ್ತು ರಾತ್ರಿ ನೀನು ಆಪರೇಷನ್ ಮಾಡಿದ್ರೆ ಕಾಲ್ ಕಳ್ಕೊತೀಯ ನೀನು ಅಂತ ಅಂದ್ರು. 1-2 ಪೀರಿಯಡ್ಸ್ ಎಲ್ಲ ಬೆಡ್ಡೆ, ನಂಗೆ ಆಪ್ಷನ್ ಇಲ್ಲ. ಪಂಜಾಬಲ್ಲಿ ಡಾಕ್ಟರ್ ನನಗೆ ಮೂಳೆ ಕಟ್ಟಾಗಿರೋ ಜಾಗ ಮತ್ತೆ ಹೋಗೋ ನರ ಜಾಗ 2 ಮಧ್ಯೆ ರಾಡ್ ಪ್ಲೇಸ್ ಮಾಡಿದ್ದಾರೆ. ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟರ್ಗಳು ಅಂತ ಅನ್ಸುತ್ತೆ ನನಗೆ. ನನ್ನ ಲೈಫ್ ಸ್ಕ್ರಾಪ್ ಮಾಡ್ಬಿಟ್ರಲ್ಲ ಇವತ್ತು. ತೊಡೆಯಿಂದ ಸ್ಕಿನ್ ಕಿತ್ತಿ ಮಂಡಿಗೆ ಹಾಕಿದ್ರು. ಈಗ ನನ್ನ ಸೊಂಟದಿಂದ ಮೂಳೆ ಕಿತ್ತಿ ನನ್ನ ಕೈಗೆ ಹಾಕಿದ್ದಾರೆ. ಇವಾಗ ಆಕ್ಚುಲಿ ನಿಮ್ದು ಅಲ್ಲಿ ಮಜಲ್ ಇಲ್ಲ ಅಲ್ವಾ? ಈಗ ಬೈಕ್ ರೈಡರ್ ಅನ್ನ ನಾವ್ ಹಿಂಗ್ ಕುತ್ಕೋಬೇಕು, ಸೊ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ದಾರೆ. ಏನು ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ಏನಂದ್ರೆ ಮೊದ್ಲು ತರ ತುಂಬಾ ಓವರ್ ಆಗಿ ನಾನು ಹೆಂಗೆ ಅಂದ್ರೆ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್. ನಾನು ಚಕ ಹೋಗ್ಬಿಡು, ಚಕ ಮಾಡ್ಬಿಡು ಎಲ್ಲ ಹಂಗೆ ಇದೆ. ಬಟ್ ಅದೆಲ್ಲ ಇನ್ ಮುಂದೆ ಏನಾಗುತ್ತೆ, ಗ್ರಾಜುಯಲಿ ಸ್ಲೋ ಆಗುತ್ತೆ. ತುಂಬಾ ಫಾಸ್ಟ್ ಆಗಿ ಓಡಾಡಕ್ಕೆ. ಮತ್ತೆ ನಂಗೆ ಟ್ರೆಕ್ಕಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ಈ ದೇಹ ಇಟ್ಕೊಂಡು ನಾನು ಟ್ರೆಕ್ಕಿಂಗ್ ಮಾಡುವೆ, ನಂಗೆ ಭಾರಿ ಇಷ್ಟ ಟ್ರೆಕ್ಕಿಂಗ್ ಮಾಡೋದು. ಸೊ ರೀಸೆಂಟ್ ಆಗಿ ಬೂಟ್ಸ್ ಎಲ್ಲ ಪರ್ಚೇಸ್ ಮಾಡಿದೆ ಟ್ರೆಕ್ಕಿಂಗ್ ಎಲ್ಲ ಹೋಗ್ಬೇಕು ಅಂತ. ಇವಾಗ ಶೂ ಹಾಕೊಳ್ದೆ ಎಲ್ಲರೂ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀನಿ ನಾನು. ಎಲ್ಲ ರಿಗ್ರೆಟ್ ಆಗುತ್ತೆ. ಎವ್ರಿ ಟೈಮ್ ನಾನು ರೂಮಲ್ಲಿ ಹಿಂಗ್ ಮಲಗಿದಾಗ ಮೇಲ್ಗಡೆ ಎಲ್ಲ ಶೂ ಎಲ್ಲ ಜೋಡಿಸಿ, ಅಯ್ಯೋ ಯಾವಾಗ ಗುರು ನನಗೆ ಶೂ ಎಲ್ಲ ಹಾಕೋತೀನಿ, ನನ್ನ ಕಾಲು ಊತ ಯಾವಾಗಪ್ಪ ಕಮ್ಮಿ ಆಗುತ್ತೆ ಅಂತ ಯೋಚನೆ ಮಾಡ್ತೀನಿ ನಾನು ರೂಮಲ್ಲಿ. ಅದನ್ನೇ ನನ್ನ ಮೋಟಿವೇಶನ್ ಆಗಿ ತಗೊಂತಾ ಇದ್ದೀನಿ ನಾನು. ಓಕೆ ಆಗತ್ತೆ ಬಿಡು, ಏನು ಶೂ ಹಾಕೋದು, ಇನ್ನೊಂದ್ 2 ವಾರ ಶೂ ಹಾಕೋತೀಯ, ಸುಮ್ನಿರು ನೀನು ಅಂತ. ಇವತ್ತು ಇಷ್ಟೆಲ್ಲ ಆದ್ಮೇಲೂ ಆಟೋ ಹತ್ತಕ್ಕೂ ನನ್ ಕೈಲಿ ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಮೂಳೆ ತೆಗೆದ್ಬಿಟ್ಟವ್ರೆ. ಈ ಕಾಲಿಂಗ್ ಎತ್ತಕ್ಕೆ ಅಂದ್ರೆ
ಕೂರಕ್ 5 ನಿಮಿಷ, ಎದಳಕ್ 5 ನಿಮಿಷ ಬೇಕು, ನನ್ನ ಕೈಯಲ್ಲಿ ಆಗಲ್ಲ, ಮೂಳೆ ಇಲ್ಲ ಇಲ್ಲಿ ನನಗೆ, ವಿಯರ್ಡ್ ಫೀಲ್ ಇದೆ. ಮತ್ತೆ ಸ್ಟಿಚ್ ಕೂಡ ಇವಾಗ ಉಣಿಸ್ತಾ ಇದೆ, ಕಿತ್ತಾಕಿರೋದು ನನಗೆ. ಹೆಂಗೆ ಅಂದ್ರೆ ಭಯ ಭಯ ಭಯ, ಅಪ್ ನೋಡಿದ್ರೆ ಭಯ, ಡೌನ್ ನೋಡಿದ್ರೆ ಭಯ, ಮೆಟ್ಲು ನೋಡಿದ್ರೆ ಭಯ. ಸ್ಲೋಲಿ ನನಗ್ ನಾನು ಏನು ಆಗಲ್ಲ. ಅಪ್ಪ ಅಮ್ಮ ಜೊತೆಗಿದ್ರೆ ಕೈ ಹಿಡಿದು ಮುಂದೆ ನಡೆಸ್ತಾರೆ. ಯಾರು ಇಲ್ಲ ಅಂತಂದ್ರೆ ನಾನು ಒಬ್ಳೆ ಹೆಜ್ಜೆ ಇಟ್ಟಿ ಬಿದ್ರು ಪರವಾಗಿಲ್ಲ, ನಡಿ ಅಂತ ಹೇಳ್ಕೊಳ್ಳೋಷ್ಟು ಮೈಂಡ್ ರೆಡಿ ಮಾಡ್ಕೊಂಡಿದ್ದೀನಿ. ಮೊದ್ಲು ನಮ್ಮ ಅಪ್ಪ ಅಮ್ಮ ಕೈ ಹಿಡಿದು ನನ್ನ ನಡೆಸ್ತಿದ್ರು. ಇವತ್ತು ನೀನೇ ನಡಿ ಮಗಳೇ, ನಿನ್ ಕೈಲಿ ಆಗುತ್ತೆ ಅಂತ ಅನ್ನೋಷ್ಟು ಕಾನ್ಫಿಡೆನ್ಸ್ ನ ನನ್ಗೆ ನಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ದಾರೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಗಾಡಿ ಹತ್ಕೊಂಡು ಹೋಗ್ತಾ ಇರ್ತೀನಿ. ಅಷ್ಟೇ ನನ್ನ ತಲೆಯಲ್ಲಿರೋದು. ಇಲ್ಲ, ನಂಗೆ ಏನ್ ಕೇಳಲಿ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಇಷ್ಟು ಆಗಿದೆ, ಇದೊಂದು ಪುನರ್ಜನ್ಮ. ಯಾವತ್ತು ಐ ಮೀನ್ ಈ ಫೇಸ್ ಅಲ್ಲಿ ಇದ್ರಲ್ಲ ಸರಿ, ಯಾವತ್ತು ಅನ್ನಿಸ್ಲಿಲ್ವಾ ನಿಮ್ಗೆ ಎಲ್ಲೋ ಒಂದ್ ಕಡೆ 9 to 5 ಜಾಬ್ ಮಾಡ್ಕೊಂಡೆ ಚೆನ್ನಾಗಿದ್ನೇನೋ, ಇದೆಲ್ಲ ಬೇಕಿತ್ತ ನಂಗೆ ಅಂತ ಎಲ್ಲೂ ಅನ್ನಿಸ್ತಾ? ಯಾಕೆ ಅನ್ನಿಸ್ಬೇಕು? ಇಷ್ಟು ನೋವು ನೋಡಿ? ಅಲ್ಲಲ್ಲ, ಆಯ್ತಪ್ಪ, ನೀವ್ 9 to 5 ಜಾಬೇ ಹೋಗ್ತೀರಾ, ನಿಮ್ ಸಾವು ನಮ್ ಸಾವು ಹೆಂಗೆ ಅಂತ ನಮಗ್ ಗೊತ್ತಿರುತ್ತಾ? ಇವತ್ ಮಲ್ಗಿರೋ ನಾಳೆ ಬೆಳಗ್ಗೆ ಎದಳಲ್ಲ ಅಲ್ವಾ? ನೆಟ್ಟಿಗಿರೋರೆ ಹೋಗಿ ಗುದ್ಕೊಂಡ್ ಬಂದಿದೀವಿ. ನಮ್ಮ ಒಂದು ಫೀಲ್ಡ್ ಅಲ್ಲಿ ಹೆಂಗೆ ಅಂತ ಅಂದ್ರೆ ಲೈಫ್ ಆನ್ ವೀಲ್ಸ್ ಅಂತ ಕರಿತೀವಿ. ನಾನು ನಮ್ಮ ಮನೆಯಿಂದ ಆಚೆ ಎಲ್ಲಾದ್ರೂ ಟ್ರಿಪ್ ಹೋಗ್ತಾ ಇದೀನಿ ಅಂತಂದ್ರು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಹೋಗೋದಷ್ಟೇ, ನಾನು ಚೆನ್ನಾಗ್ ಬಂದ್ರು ಅಕ್ಸೆಪ್ಟ್ ಮಾಡಿ, ಚೆನ್ನಾಗ್ ಬಂದಿಲ್ಲ ಅಂದ್ರು ಅಕ್ಸೆಪ್ಟ್ ಮಾಡಿ, ಹೆಣವಾಗ್ ಬಂದ್ರು ನನ್ನ ಅಕ್ಸೆಪ್ಟ್ ಮಾಡಿ ಅಂತ ನಾನು ಡೈರೆಕ್ಟ್ ಆಗಿ ಆನ್ ದ ಫೇಸ್ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಹೋಗೋಳು ನಾನು. ಯಾಕಂದ್ರೆ ಅವರು ಮೆಂಟಲಿ ಪ್ರಿಪೇರ್ ಆಗ್ಬೇಕು. ನಾನೊಬ್ಳೆ ಅಲ್ಲ, ನನ್ನ ಜೊತೆ ಅವರು ಸಫರಿಂಗ್ಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೇಳೋಗಿದೆ ಅದೇ ಸ್ಟ್ರಾಂಗ್ ಆಗಿ ನನ್ನ ಮನೆ ಕರ್ಕೊಂಡು ಇವತ್ತು ನನ್ನನ್ನು ಅಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಇದು ಲೈಫ್ ಹೆಂಗೆ ಅಂತ ಅಂದ್ರೆ, ನಾನು 2 wheeler ಇದ್ದಾಗ ಲೈಫ್ ಸಿಕ್ಕಾಪಟ್ಟೆ ರಿಸ್ಕ್ ಇರುತ್ತೆ. ಬಟ್ ಆ ರಿಸ್ಕ್ ನಾನು ಆಲ್ರೆಡಿ ಅಕ್ಸೆಪ್ಟ್ ಮಾಡಿರೋದ್ರಿಂದ ಈ ಆಕ್ಸಿಡೆಂಟ್ ನಾನು ಅಕ್ಸೆಪ್ಟ್ ಮಾಡ್ಲೇಬೇಕು. ಇದಾಗೋಯ್ತು ಅಂತ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಮಾಡ್ಕೊಬಿಟ್ಟಿದೆ, ಇಷ್ಟೊತ್ತಿಗೆ ಸತ್ತೋಗಿ ನನ್ನ ಫೋಟೋ ಫ್ರೇಮ್ ಹಾಕಿರೋರು ಶ್ರದ್ಧಾಂಜಲಿ ಅಂತ. ಯಾಕೆ ಬೇಡ? ನನ್ನ ಕಥೆನೇ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾಡ್ತಾ ಇರೋದು. ಅದನ್ನ ನೋಡೈತಾನೆ ನನ್ನನ್ನು ನೀವು ಇವತ್ತು ಇಂಟರ್ವ್ಯೂ ಕರೆದಿರೋದು ಅಲ್ವಾ? ನಾನು ಸೋಷಿಯಲ್ ಮೀಡಿಯಾನ ಇಟ್ಕೊಂಡು ನಾನು ಏನೋ ಫಾಲೋವರ್ಸ್ ಬೇಕು, ನನ್ನ ಸೆಂಟಿಮೆಂಟ್ನ ಕ್ರಿಯೇಟ್ ಮಾಡಬೇಕು ಅನ್ನೋದಾಗಿದ್ದಿದ್ರೆ 10 ವರ್ಷದ ಜರ್ನಿಯಲ್ಲಿ ಇವತ್ತಿಗೂ ನನಗೆ ಎಷ್ಟಿದ್ದಾರೆ ಫಾಲೋವರ್ಸ್ ನೀವೇ ನೋಡ್ಕೊಳ್ಳಿ. ನಾನು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇಷ್ಟು ಸಾಧನೆಗಳನ್ನ ಮಾಡ್ಕೊಂಡು ಬಂದಾಗ ನಾನು ಅದಕ್ಕೆ ಹೇಳ್ತಿರೋದು, ಸಾಧನೆ ಮಾಡಿದಾಗ ಸ್ವಾತಿನ ಗುರ್ತಿಸ್ಲಿಲ್ಲ, ಸಾವಿನ ಬಾಗ್ಲಿಗೆ ಹೋದಾಗ ನನ್ನನ್ನು ಗುರ್ತಿಸ್ತಾ ಇದ್ದೀರಾ ಅಂತ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನು. ಇಷ್ಟು ದಿನ ಇಲ್ದಿರುವಂತ ಪ್ರೀತಿ, ಇಷ್ಟು ದಿನ ಇಲ್ದಿರುವಂತ ಒಂದು ವಿಶ್ವಾಸ, ನನ್ನ ಬಗ್ಗೆ ಆಗ್ತಾ ಇಲ್ದಿರೋರು, ನನ್ನ ಬಗ್ಗೆ ಮಾತಾಡದೆ ಇಲ್ದಿರೋರು, ಸ್ವಾತಿ ಬಿದ್ದಾಗ ಸ್ವಾತಿ ಯಾವ ರೀತಿ ಲೈಫ್ ನ ಫೇಸ್ ಮಾಡ್ತಾ ಇದ್ದಾಳೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಅವಳ ಲೈಫ್ ಎಕ್ಸ್ಪೀರಿಯನ್ಸ್ ನ ನಮ್ಮೊಟ್ಟಿಗೆ ವಿತೌಟ್ ಫಿಲ್ಟರ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಜನಕ್ಕೆ ನನ್ನ ಬಗ್ಗೆ ಏನು, ನಾನ್ ಯಾರು ಅಂತ ರಿಯಲೈಸ್ ಆಗಕ 10 ವರ್ಷ ಬೇಕಾಗಿತ್ತು. ನಾನೇನ್ ಫಾಲೋವರ್ಸ್ಗೆ ಲೈವ್ಸ್ಗೆ ಮಾಡ್ತಾ ಇಲ್ಲ. ನನ್ನ ಲೈಫ್ ಜರ್ನಿಯಿಂದ ಲಿಟ್ರಲಿ ಇವತ್ತು ನಾನು ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ತೋರಿಸ್ತೀನಿ, ದಿನಕ್ಕೊಂದು 10 ಮೆಸೇಜ್ ಬರುತ್ತೆ. ಅಕ್ಕ ನಿಮ್ ವಿಡಿಯೋ ನೋಡಿ ನನ್ಗೆ ಇನ್ಸ್ಪಿರೇಷನ್ ಆಗ್ತಾ ಇದೆ ಅಕ್ಕ, ನನ್ ಕಾಲ್ ಮುರಿದೋಗಿದೆ ಅಕ್ಕ, ನಾನು ಹ್ಯಾಂಡಿಕ್ಯಾಪ್ಟ್ ಅಕ್ಕ, ನಾನು ಕ್ಯಾನ್ಸರ್ ಪೇಷಂಟ್ ಅಕ್ಕ, ನಿಮ್ ವಿಡಿಯೋ ನೋಡಿ ನನಗೆ ಬದುಕಬೇಕು ಅಂತ ಛಲ ಬರ್ತಾ ಇದೆ ಅಂತ ಮೆಸೇಜ್ ಹಾಕ್ತಾರೆ. ಇದಕ್ಕಿಂತ ನಿಮ್ಗೆ ಇನ್ನೇನ್ ಬೇಕು? ಎವ್ರಿ ಡೇ ಇವತ್ತು ನಿಮ್ಮ ಹತ್ರ ನಾನು ಮಾತಾಡ್ಬೇಕಾದ್ರೂ ನನಗೆ ಯಾರೋ ಒಬ್ರು ನನ್ಗೆ ಆಂಕಲ್ ಸರ್ಜರಿ ಆಗಿದೆ, ಕಾಲ್ ಹಿಂಗ್ ಊತ ಬರ್ತಾ ಇದೆ, ನಿಮಗೂ ಹಿಂಗೆ ಊತ ಬರ್ತಾ ಇದೆ, ನಾನು ರೆಸ್ಪಾಂಡ್ ಮಾಡ್ತೀನಿ ಅವರಿಗೆ. ನನಗೂ ಕಾಲು ಊತ ಬರುತ್ತೆ, ಆಂಕಲ್ ಸರ್ಜರಿ ಆಗಿರೋರು ಊತ ಬಂದೇ ಬರುತ್ತೆ, ಸರ್ಟನ್ ಟೈಮ್ ಎಲ್ಲಾನು ಹೋಗುತ್ತೆ. ಅಂಥವ್ರು ನನಗೆ ಮೆಸೇಜ್ ಮಾಡ್ತಾರೆ, ನಿಮ್ ಸಜೆಷನ್ ಬೇಕು ಅಕ್ಕ, ನಿಮ್ಮನ್ನ ನೋಡಿದ್ರೆ ಲೈಫಲ್ಲಿ ನನಗೆ ಬದುಕಬೇಕು ಅಂತ ಆಸೆ ಬರ್ತಾ ಇದೆ, ನಿಮ್ಮನ್ನ ನೋಡಿದ್ರೆ ನನಗೆ ಸ್ಫೂರ್ತಿ ಬರುತ್ತೆ, ನಿಮ್ಮ ಅಪ್ಪ ಅಮ್ಮನ ನೋಡಿದ್ರೆ ನನಗೆ ಸ್ಫೂರ್ತಿ ಬರುತ್ತೆ ಅಂತ. ಇಷ್ಟೇ ಅಲ್ವಾ ನನಗೆಲ್ವೋ? ಸಾಕಲ್ವಾ ಲೈಫಿಗೆ? 10 ವರ್ಷದ ಜರ್ನಿಯಲ್ಲಿ ಈ ಮಾತು ಕೇಳೋದಿಕ್ಕೆ 10 ವರ್ಷ ಬೇಕಾಗಿತ್ತು. ಸ್ವಾತಿ ಬಾಯ್ ಬಡಕಿ, ಬರೀ ಫಿಲ್ಟರ್ ಇಲ್ದೆ ಮಾತಾಡ್ತಾಳೆ, ಕೆಟ್ಟ ಮಾತುಗಳನ್ನ ಮಾತಾಡ್ತಾಳೆ, ಜೋರಾಗಿ ಕಿರ್ಚ್ತಾಳೆ. ಇವತ್ತು ಹೆಂಗಿದೆ? ಅದೇ ಜನ ನನ್ನ ನೋಡಿ ಚಪ್ಪಾಳೆ ಹೊಡಿತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಎವ್ರಿ ಸಿಂಗಲ್ ಕಮೆಂಟ್ ರಾಯರ ಆಶೀರ್ವಾದ ಇದೆ, ನಾವು ಅಲ್ಲಾಗ್ ಪ್ರೇ ಮಾಡ್ತೀವಿ, ನಾವು ಜೀಸಸ್ಗೆ ಪ್ರೇ ಮಾಡ್ತೀವಿ, ನಾವು ಗಣೇಶಂಗೆ ಮಾಡ್ತೀವಿ, ನಾವು ಆಂಜನೇಯಂಗೆ ಮಾಡ್ತೀವಿ. ಯಾರು ಇವರೆಲ್ಲ? ನನ್ನ ಫ್ರೆಂಡ್ಸಾ? ನನ್ನ ಫ್ಯಾಮಿಲಿನ? ನನ್ನ ವಿಡಿಯೋ ನೋಡಿ ಆಶೀರ್ವಾದ ಮಾಡ್ತಾ ಇರೋವಂಥ ಕಾಮನ್ ಪೀಪಲ್. ಈ ಕಾಮನ್ ಗರ್ಲಿಗೆ ಕಾಮನ್ ಪೀಪಲ್ ಮಾಡ್ತಾ ಇರೋ ಆಶೀರ್ವಾದ. ಇಷ್ಟೇ ನನ್ನ ಗೆಲುವು. ಅದ್ರಿಂದಾನೇ ಅರ್ಧ ಮೋಟಿವೇಟ್ ಆಗಿರೋದು ನಾನು. ನನ್ನ ಜರ್ನಿನ ಹೇಳ್ಕೊತಾ, ನಿಮ್ಮ ಕಮೆಂಟ್ಸ್ಗಳನ್ನ ನೋಡ್ತಾ ಇವತ್ತು ನಾನು ಇಷ್ಟು ಸ್ಟ್ರಾಂಗ್ ಆಗಿ ಕೂತಿದ್ದೀನಿ ಅಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಆಶೀರ್ವಾದ. ಇಷ್ಟೇ. ನನ್ನ ಜೊತೆಗಿರೋ ಅಪ್ಪ ಅಮ್ಮ, ದೇವರು, ಮೂಕ ಪ್ರಾಣಿಗಳು, ನಮ್ಮ ಮನೇಲಿ ಇರುವಂತ ಮೂಕ ಪ್ರಾಣಿಗಳು, ಅವ್ರ ಆಶೀರ್ವಾದ ಅಂತೂ ನನಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಅವ್ರು ಕಣ್ಣು ಕಾಣುವ ದೇವರು ಇನ್ನೊಂದು ಯಾವುದು ಅಂದ್ರೆ ಅದು ಮೂಕ ಪ್ರಾಣಿಗಳು. ನಾನ್ ನಂಬುವಂಥದ್ದು ಅಪ್ಪ ಅಮ್ಮ, ಮೂಕ ಪ್ರಾಣಿಗಳು. ಇಷ್ಟೇ ನನ್ನ ಕಣ್ಮುಂದೆ ಇರೋ ದೇವ್ರು.
ಆಕ್ಚುಲಿ ನಾನು ನಿಮ್ ವಿಡಿಯೋಸ್ ನೋಡಕ್ ಶುರು ಮಾಡಿದ್ದೆ ನೀವು ಆ ಬೆಕ್ಕುಗಳ ಜೊತೆ ಎಲ್ಲ ವಿಡಿಯೋಸ್ ಮಾಡೋದ್ರಿಂದ. ಅಂಡ್ ಅಗೈನ್ ನನ್ನ ಫ್ರೆಂಡ್ಸ್ ಜೊತೆ ನೋಡುವಾಗ ಹೇಳಿದ್ರು ಇಲ್ಲ ಇವ್ರು ರೈಡರು. ಅದಾದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ನಿಮ್ನ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಕ್ ಶುರು ಮಾಡಿದೆ. ಸೊ ಆಕ್ಸಿಡೆಂಟ್ ಆಗಿ 20 ದಿನಕ್ಕೆ ನೀವು ಒಂದು ವಿಡಿಯೋ ಹಾಕ್ತೀರಾ ಹಿಂಗೆ ನಂಗೆ ಸರ್ಜರಿ ಆಗಿದೆ ಅಂತೇಳಿ. ಒಂದ್ ಸೆಕೆಂಡ್ ಶಾಕ್ ಆಯ್ತು, ಏನಾಯ್ತು ಇವರಿಗೆ ಅಂತ. ಸೊ ಅವಾಗ ನಾನು ಡೈಲಿ ನೋಡ್ತಾ 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 ಸೊ ಅವಾಗ ಗೊತ್ತಾಯ್ತು ನಿಮ್ಗೆ ಪಂಜಾಬ್ ಅಲ್ಲಿ ಈ ತರ ಆಗಿದೆ ಅಂತ. ನೀವ್ ಹೇಳಿದ್ರಿ ಎಷ್ಟೋ ಜನಕ್ಕೆ ಇದು ಮೋಟಿವೇಶನ್ ನನ್ನ ಲೈಫು ಅಂತ. ನಿಮ್ ಎದುರುಗಡೆ ಕೂತಿರೋ ನನಗೂ ಅಷ್ಟೇ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಕ್ಯಾಮ್ರಾ ಮುಂದೆ ಹೇಳ್ತಾ ಇಲ್ಲ. ಸೊ ನನ್ನ ತಾಯಿಗೆ ಕ್ಯಾನ್ಸರ್ ಬಂದಾಗ್ಲೂ ಅಷ್ಟೇ, ಇದು 2ನೇ ಸಲ. ನಾನು ಫಸ್ಟಿನ ಸಲ ತುಂಬಾ ಚೆನ್ನಾಗಿ ಫೇಸ್ ಮಾಡಿದೆ, ಬಟ್ 2ನೇ ಸಲ ಅಂದಾಗ ಐ ವಾಸ್ ಲೈಕ್ ಓಕೆ ಇದು ಮುಗೀತು ಅನ್ನೋ. ಬಟ್ ಇವಾಗ ಶಿ ಇಸ್ ವಿಲ್ ಆಲ್ ರೈಟ್. ಸೊ ರಿಪೋರ್ಟ್ಸ್ ಎಲ್ಲಾನು ನಾರ್ಮಲ್ ಆಗಿ ಬಂತು, ವಿತೌಟ್ ಸರ್ಜರಿ ಅವ್ರಿಗೆ ನಾರ್ಮಲ್ ಬಂತು ಆಯ್ತಾ, ಕಿಮೋಥೆರಪಿ. ಬಟ್ ಆ ಒಂದ್ ಫೇಸ್ ಅಮ್ಮ ಅಂದಾಗ ಬಟ್ ನಿಮ್ ವಿಡಿಯೋಸ್ ನೋಡ್ತಾ 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 ಹೇ ಬಿಡು ಗುರು ಸಾವಿಗಿಂತ ದೊಡ್ಡದೇನಿದೆ ಅನ್ನೋ ಲೆವೆಲ್ ಆ ಮೋಟಿವೇಶನ್ ಇದೆಯಲ್ಲ. ಸೊ ಇಟ್ಸ್ ನಿಜವಾಗ್ಲೂ ಇನ್ಸ್ಪೈರಿಂಗ್. ನಾನೇನೋ ಹೇಳ್ದನಲ್ಲ, ನಾನು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಮಾಡಿಲ್ಲ, ಹೇಳ್ಕೊಳ್ಳೋಣ ಈಗ. ಯಾಕಂದ್ರೆ ನಾನು ಬೇಸು ಸೋಷಿಯಲ್ ಮೀಡಿಯಾ. ಇವತ್ ನಾನ್ ಕಂಟೆಂಟ್ ಹಾಕಿಲ್ಲ ಅಂತ ಅಂದ್ರೆ ನಾಳೆ ದಿನ ಸ್ವಾತಿ ಅವರು ಅಂತ ಜನ ಮರ್ತೋಗ್ಬಿಡ್ತಾರೆ. ಇದು ನನ್ನ ಆದಾಯ, ಇದು ನನ್ನ ಬೇಸು, ನನಗೆ ಅದನ್ನ ಬಿಟ್ಟಿ ಹೋಗೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನನಗೆ ಬೇರೆ ಯಾವ ದಾರಿಗಳು ಇಷ್ಟ ಇಲ್ಲ. ನಾನು ಹೇಳ್ಬೋದು ನಾನು ಬೈಕ್ ರೈಡ್ ಮಾಡ್ತೀನಿ, ಮಾಡಲ್ಲ, ಅದು ಇದು ನಾನು ಬೈಕ್ ರೈಡ್ ಮಾಡ್ಬೇಕು ಅಂತ ಹೇಳ್ತೀನಿ. ಬೈಕ್ ರೈಡ್ ಮಾಡಕ್ಕೆ ಇನ್ನೂ 5-6 ತಿಂಗಳಾಗುತ್ತೆ. ಹೇಳಿದ ತಕ್ಷಣ ನಾನು ರೈಡ್ ಮಾಡಕ್ ಆಗೋದಿಲ್ಲ, ಟೈಮ್ ತಗೊಂತೀನಿ ನಾನು. ಬಿಕಾಸ್ ನಾನು ಮೆಂಟಲಿ ಏನೇ ಸ್ಟ್ರಾಂಗ್ ಇದ್ರು ಫಿಸಿಕಲಿನೂ ಬಾಡಿ ಕೇಳ್ಬೇಕಲ್ಲ. ಸೊ ಎಲ್ಲದಕ್ಕೂ ಟೈಮ್ ತಗೋತೀನಿ. ಎಲ್ಲದಕ್ಕೂ ಕಾರಣ ಒಂದೇನೆ, ಇಷ್ಟೆಲ್ಲ ನಾವು ಸ್ಟ್ರಾಂಗ್ ಆಗಿರ್ಬೇಕು, ಇಷ್ಟೆಲ್ಲ ನಾವು ಮಾಡ್ಬೇಕು ಅಂತ ಅಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ವಿಲ್ ಪವರ್. ನಿಮ್ಮ ಮನ್ಸಿಗೆ ಹಾಕೋಬೇಕು ನನ್ನ ಕೈಲಿ ಆಗುತ್ತೆ ಆಗುತ್ತೆ ಆಗುತ್ತೆ. ನೀವ್ ಯಾವತ್ತು ಸೋಲನ್ನ ಸೋಲು ಅಂತ ಅಕ್ಸೆಪ್ಟ್ ಮಾಡ್ತೀರಾ, ಸಾವು ನಿಮ್ಮ ಹತ್ರಕ್ ಬರುತ್ತೆ. ನಾನು ಯಾವತ್ತು ನನ್ನ ಕೈಲಿ ಆಗುತ್ತೆ ಅಂತ ಬರುತ್ತೆ, ಯಮ ನೀನ್ ನಾಳೆ ಬಾ ಅಂತ ಕಳಿಸ್ಕೊಡ್ತೀನಿ. ನನ್ನ ಲೈಫಲ್ಲಿ ಅದೇ ಆಗಿರೋದು. ಯಮ ಬಂದ ಹಾಯ್ ಅಂದ, ನಾನು ಯಮ ನಾಳೆ ಬಾ ಅಪ್ಪ ಅಂತ ಹೇಳ್ಬಿಟ್ಟು ಕಳ್ಸ್ಕೊಟ್ಟಿದ್ದೀನಿ. ಇನ್ ಯಮ ನನ್ನ ಕಡೆಗೆ ತಲೆನೂ ಹಾಕಲ್ಲ, ಬರ್ತಾನೆ ಲೇಟಾಗಿ ಬರ್ತಾನೆ. ಯಾಕಂದ್ರೆ ನನ್ನ ಮೈಂಡು ನನ್ನ ಸ್ಟ್ರಾಂಗ್ ಏನು ಅಂತ ಯಮಗೂ ಗೊತ್ತಾಗ್ಬಿಟ್ಟೈತೆ. ಸೊ ಮೈಂಡ್ ಪವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಕೆಲಸ ಮಾಡಿ ಮೈಂಡ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಏನೇ ಒಂದು ಸಾಧನೆ ಮಾಡಬೇಕು ಮೈಂಡ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಯಾರ ಮಾತು ಕೇಳ್ಬೇಡ್ರಿ, ನಿಮ್ಗೆ ಏನ್ ಅನ್ಸತ್ತೆ ಅದನ್ನ ಮಾಡ್ರಿ, ಸಾಧನೆ ಖಂಡಿತ ಮಾಡ್ತೀರಾ. ಸೊ ಆಕ್ಚುಲಿ ನಿಮ್ಮ ಫಾಲೋವರ್ಸ್ ಹಾಗೆ ನನ್ನ ಫಾಲೋವರ್ಸ್ ಒಂದಿಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇದು ಪಬ್ಲಿಕ್ ರೌಂಡ್ಸ್ ಆಗಿರುತ್ತೆ. ಫನಿ ಕ್ವಶನ್ಸ್ ಇದೆ ಅಂಡ್ ಸೀರಿಯಸ್ ಕ್ವಶನ್ಸ್ ಇದೆ. ಎಷ್ಟು ಸಲ ಬೈಕಲ್ಲಿ ಬಿದ್ದಿದ್ದೀರಾ ಇಲ್ಲಿವರೆಗೂ ಅಂತ ಕೇಳಿದ್ದಾರೆ. ಓಕೆ, 2 ಸತಿ ಬೈಕಲ್ಲಿ ಬಿದ್ದಿರೋದು ನಾನು. ಒಂದು ಡರ್ಟ್ ರೇಸ್, ಬಾಬಿಮ್ಸ್ ಅಂತ ಹೈದರಾಬಾದ್ ಅಲ್ಲಿ ಒಂದು ರೇಸ್ ನಡೀತು. ಆ ರೇಸ್ ಅಲ್ಲಿ ಆಫ್ ರೋಡಿಂಗ್ ರೇಸ್ ಇತ್ತು. ಕೊಚ್ಚೆ ಒಳಗಡೆ ಒಂದ್ಸತಿ ಬಿದ್ದೆ. ಅದಾದ್ಮೇಲೆ ಸೆಕೆಂಡ್ ಟೈಮ್ ಇವತ್ತೇ ಆಯ್ಕೊಂಡಿರೋದು, ಅಂದ್ರೆ ಈ ದೊಡ್ಡ ಆಕ್ಸಿಡೆಂಟ್ ಆದಾಗ ಪಂಜಾಬಲ್ಲಿ ಬಿದ್ದಿರೋದು. ಓಕೆ, ಆಕ್ಚುಲಿ ನನಗೆ ಬೈಕ್ ನಾನು ಕಲಿಬೇಕು ಅಂತ ಹೊರಟಾಗ ಬಿದ್ದೋರೆ ಅಂತ ಜೀವನದಲ್ಲಿ ಯಾವಾಗ್ಲೂ ಎತ್ತರ ಸ್ನಾನಕ್ಕೆ ಹೋಗೋದು ಅಂತ ಇರ್ತಾರೆ. ಸೊ ಯಾವಾಗ ನಾವು ಬೀಳ್ತೀವೋ ಅವಾಗ್ಲೇನೆ ಅನ್ನೋದು. ಸೊ ಯಾಕೆ ನಿಮಗೆ ಬೈಕ್ ರೈಡರ್ ಆಗ್ಬೇಕು ಅಂತ ಯೋಚನೆ ಮಾಡಿದ್ರಿ, ಯಾಕಂತ ಅನ್ನಿಸ್ತು ಅಂತ ಕೇಳಿದ್ದಾರೆ. ಇದು ಯೋಚನೆ ಅಲ್ಲ, ಇದು ಆಕ್ಚುಲಿ ನಮ್ಮ ಅಪ್ಪ ಅಮ್ಮನ ಕನಸು. ನಾನು ನನ್ಸ್ ಮಾಡ್ತಾ ಇರೋದು. ಬಿಕಾಸ್ ಅವರಿಗೆ ದೇಶ ಸುತ್ತು ಕೋಶ ಓದು ಅನ್ನೋ ಕಾನ್ಸೆಪ್ಟ್ ಎಲ್ಲ ಅವ್ರು ಅವಾಗಿಂದ ಬೆಳ್ಕೊಂಡ್ ಬಂದಿರೋರು. ಅವ್ರ ಕಾಲದಲ್ಲಿ ಈ ತರ ಫ್ರೀಡಮ್ ಇರ್ಲಿಲ್ಲ, ಈ ತರ ದುಡಿಮೆ ಇರ್ಲಿಲ್ಲ, ಅವ್ರ ದೇಶ ಸುತ್ತಕ್ ಆಗ್ತಾ ಇರ್ಲಿಲ್ಲ. ಇದು ಸ್ಪೆಷಲಿ ಇದು ನಮ್ಮಮ್ಮನ ಆಸೆ. ಅಂಡ್ ನಮ್ಮಪ್ಪನೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮಪ್ಪನೂ ಒಬ್ರು ಡ್ರೈವರು, ಇವತ್ತು ನಾನು ರೈಡರು. ಸೊ ನಮ್ಮಪ್ಪ ಡ್ರೈವರ್ ಆಗಿ ಒಬ್ಬರು ರೈಡರ್ನ ಈ ಮಟ್ಟಿಗೆ ಬೆಳೆಸಿದ್ದಾರೆ. ಅವ್ರ ಕಷ್ಟ ಸುಖನೆಲ್ಲ ಬಿಟ್ಟು ಲಾರಿ ಡ್ರೈವರ್ ಇಂದ ಇವತ್ತು ಬಸ್ ಡ್ರೈವರ್ ಆದ್ರೂ ನನ್ನನ್ನ ಈ ಮಟ್ಟಿಗೆ ನಮ್ಮಪ್ಪ ಬೆಳೆಸಿದ್ರು. ನಮ್ಮಮ್ಮ ಹೌಸ್ ವೈಫ್ ಆಗಿ ನನ್ನ ಈ ಮಟ್ಟಿಗೆ ಬೆಳೆಸಿದ್ರು. ಅವ್ರು ಒಂದೇ ತಲೆಯಲ್ಲಿ ಇದ್ದಿದ್ದು, ಮಗಳೇ ನಮ್ ಕೈಲಂತೂ ನೋಡಕ್ಕಾಗಿಲ್ಲ, ನಿನ್ ಕಣ್ಣಲ್ಲಿ ನಾವು ನೋಡ್ತೀವಿ, ನಿಮ್ಮಪ್ಪನೂ ಡ್ರೈವರು ನೀನು ರೈಡರು, ಇಬ್ರು ಚೆನ್ನಾಗಿರಿ, ಇಬ್ರು ದೇಶ ಸುತ್ತಿ ಆರಾಮಾಗಿ ಖುಷಿಯಾಗಿರಿ, ನಾನು ಅದನ್ನ ನಿನ್ ಕಣ್ಣಲ್ಲಿ ನೋಡ್ತೀನಿ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನ ಆಸೆ ನೆರವೇರಿಸ್ತಾ ಇದೀರಿ. ಆಕ್ಚುಲಿ ಇವರು ನಂಗೆ ಹೆಸರು ಸಮೇತ ಅನೌನ್ಸ್ ಮಾಡಕ್ ಹೇಳಿದ್ದಾರೆ. ಆಕ್ಚುಲಿ ಇವರು ಬ್ಲಾಗರ್ ಅನ್ಕೊಂತೀನಿ, ನಿಖಿಲ್ ಆರ್ ಅಂತ ಹೇಳಿ. ಸೊ ನಂಗೆ ಪ್ರೊಫೈಲ್ ನೋಡಿದಾಗ ಹಾಗ ಅನ್ನಿಸ್ತು. ನೀವಿಬ್ರು ರೈಡರ್ ಜೊತೆ ಹೋಗಿದ್ರಿ. ನೀವು ಹಾಸ್ಪಿಟಲೈಸ್ ಆದಾಗ ಅಂದ್ರೆ ಬ್ಯಾಂಗ್ಳೂರ್ ಶಿಫ್ಟ್ ಆದ್ಮೇಲೆ ಅವ್ರು ಯಾಕೆ ಬಂದಿಲ್ಲ, ಮನೆಗೆ ಬಂದಿಲ್ವಾ ಅವರು ನಿಮ್ಮನ್ನ ನೋಡಕ್ಕೆ ಅಂತ ಕೇಳಿದ್ದಾರೆ.
ಓಕೆ. ಸೊ ಈ ಒಂದು ಪ್ರಶ್ನೆಗೆ ತುಂಬಾ ದೊಡ್ಡ ಉತ್ತರಗಳು ಇದಾವೆ ನನ್ನ ಹತ್ರ, ಬಟ್ ಐ ಮೇಕ್ ಇಟ್ ಶಾರ್ಟ್ ಅಂಡ್ ಸ್ವೀಟ್. ಯಾವತ್ತೂ ಒಂದು ಗ್ರೂಪ್ ರೈಡ್ ಆಗಿರ್ಬೋದು, ಅಥವಾ ನೀವು ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡು ರೈಡಿಗೆ ಹೋಗ್ತೀರಾ ಅವ್ರ ಜೊತೆ ಹೋಗ್ಬೇಕಾದ್ರೆ ಒಂದು 4 ಸತಿ ಯೋಚನೆ ಮಾಡಿ. ಬಿಕಾಸ್ ಚೆನ್ನಾಗಿದ್ದಾಗ ಎಲ್ಲರೂ ಜೊತೆಗಿರ್ತಾರೆ. ಅದೇ ಏನೋ ಆಕ್ಸಿಡೆಂಟ್ ಆಯ್ತು ಅಥವಾ ಮತ್ತೊಂದೇನೋ ಒಂದು ಕೆಟ್ಟ ಘಟನೆ ಆಯ್ತು ಅಂತ ಅಂದಾಗ ಅದೇ ವ್ಯಕ್ತಿಗಳು ನಿಮ್ಮ ಜೊತೆ ಬಂದು ನಿಂತ್ಕೋತಾರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನನ್ನ ಲೈಫಲ್ಲಿ ಒಂದು ದೊಡ್ಡ ಪಾಠ ಕಲ್ತಿದ್ದೇನು ಅಂತ ಅಂದ್ರೆ, ಸೆಲೆಕ್ಷನ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಬೇಕಾಗಿತ್ತು ಅಂತ ನನಗೆ ರಿಗ್ರೆಟ್ ಆಯ್ತು ಒಂದು. ಮತ್ತೆ ಆಕ್ಸಿಡೆಂಟ್ ಆದಾಗಿಂದ ಇದುವರೆಗೂ ನನ್ನನ್ನು ಅವರಿಬ್ರು ನೋಡೋದಿಕ್ ಬಂದಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಹರ್ಟ ಆಗುತ್ತೆ, ನನಗೆ ತುಂಬಾ ಬೇಜಾರಾಗುತ್ತೆ ಸ್ಟೇಟ್ಮೆಂಟ್ ನ ಕೊಡೋದಕ್ಕೂ. ಬಿಕಾಸ್ ಅವತ್ತೆಲ್ಲ ಜೊತೆಗಿದ್ರು, ಸರಿ ಅಡ್ಮಿಟ್ ಮಾಡಿ ಹೋಗೋವರೆಗೂ ಜೊತೆಗಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಷ್ಟೆಲ್ಲ ಆದ್ಮೇಲೂ ನಾನು ಬೆಂಗಳೂರಿಗೆ ಬಂದ್ಮೇಲೂ ಒಂದು ದಿನ ನನ್ನ ನೋಡಕ್ ಬಂದಿಲ್ಲ ಅನ್ನೋದು ನಂಗೆ ತುಂಬಾ ಬೇಜಾರಿದೆ. ಅದು ಲೈಫಲ್ಲಿ ಯಾವತ್ತೂ ನಾನು ಮರೆಯಕ್ಕಾಗಲ್ಲ. ಬಿಕಾಸ್ 15 ದಿನ ಜೊತೆಗಿದೀವಿ, ಒಂದಿನ ಕೋ ರೈಡರ್ ಹಿಂಗ್ ಆಯ್ತಲ್ಲ ಅಂತ ಗೊತ್ತಿಲ್ಲ ನನಗೆ. ಫೋನ್ ಒಂದೊಂದ್ಸತಿ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ ಅವಾಗಾದ್ರೂ ಒಂದೊಂದ್ಸತಿ. ಬಟ್ ಇನ್ ಪರ್ಸನ್ ಬಂದಿದ್ರೆ ನಿಜವಾಗ್ಲೂ ನನಗೆ ಸಂತೋಷ ಆಗಿರೋದು. ಒಂದು ರೈಡರ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ, ಆ ರೆಸ್ಪಾನ್ಸಿಬಿಲಿಟಿನ ಅವ್ರು ತಗೊಳ್ಳಿಲ್ಲ ಮತ್ತೆ ಅವರು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಲಿಲ್ಲ. ಆಸ್ ಎ ಬೈಕರ್ ಇದು ನಮ್ಮ ಒಂದು ಕಮ್ಯುನಿಟಿಗೆ ಒಂದು ಇದು ಗುಡ್ ಅಲ್ಲ ಅಂತ ಅನ್ಸುತ್ತೆ. ಸೊ ಜೊತೆಗಿರೋರ್ಗೆ ಎಷ್ಟೇ ಕೇರ್ ಮಾಡ್ತೀರಾ, ಅವ್ರಿಗೆ ಕಷ್ಟದಲ್ಲಿದ್ದಾಗ್ಲೂ ನೀವು ನಿಂತ್ಕೋಬೇಕಾಗಿತ್ತು. ಸೊ ನನಗೆ ಹಾರ್ಟ್ಫುಲಿ ಬೇಜಾರಿದೆ ಈ ವಿಚಾರದ ಬಗ್ಗೆ. ಸೊ ಮೇ ಬಿ ವಿಡಿಯೋ ನೋಡಿದ್ರೆ ಪ್ಲೀಸ್ ಅವ್ರು ಇಲ್ಲ, ಈಗ ಆ ಮೂಮೆಂಟ್ ಕಳೆದೋಗಿದೆ. ಹೌದು, ಆ ಮೂಮೆಂಟ್ ಮುಗೀತು. ಆ ಕಷ್ಟದಲ್ಲಿದ್ದಾಗ ಆಗ್ಬೇಕಾಗಿತ್ತು. ಇಟ್ಸ್ ಓಕೆ. ಅವರು ಯಾರಿರ್ಲಿ ಯಾರಿಲ್ದೇ ಇರ್ಲಿ, ಸ್ವಾತಿ ಅವ್ರ ಜೊತೆ ನಮ್ ಕನ್ನಡಿಗರ ಆಶೀರ್ವಾದ ಇರುತ್ತೆ. ಅವ್ರ ಬೆಕ್ಕುಗಳ ಬೇಬಿ ಕುರಿ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಅವರಿಗೆ. ಸೊ ತುಂಬಾ ಜನಕ್ಕೆ ನಿಮ್ಮ ಬೈಕ್ ನೇಮ್ ಏನು ಅನ್ನೋದಿದೆ. ಭೀಮಾ. ತುಂಬಾ ಕಡೆ ಹೇಳಿದ್ದಾರೆ ಭೀಮಾ ಅಂತ. ಸೊ ರೆಡಿ ರೆಡಿ ಆಗಿದ್ದಾನೆ, ಈ ವಾರ ಮನೆಗೆ ಬರ್ತಾ ಇದ್ದಾನೆ. ಹಂಗಾದ್ರೆ ಒಂದು ಸ್ಪೆಷಲ್ ವಿಡಿಯೋ ಬರುತ್ತೆ. ಸೊ ಬೈಕ್ ರೈಡಿಂಗ್ ಇಂದ ಎಷ್ಟು ಅರ್ನ್ ಮಾಡಿದೀರಾ ಅಂತ ಕೇಳಿದಾರಪ್ಪ. ನೋಡಿ, ಬೈಕ್ ರೈಡಿಂಗ್ ಇಂದ ಅರ್ನಿಂಗ್ ಅಂತ ನೀವು ಯೋಚನೆ ಮಾಡ್ಕೊಂತ ಕುಂತ್ರೆ ಆಗಲ್ಲ. ಬಿಕಾಸ್ ನಾನು ಹೇಳಿದ್ನಲ್ಲ, ಬೈಕ್ ರೈಡ್ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ಚಿನ್ನ ಒಡವೆ ಎಲ್ಲ ಮಾರ್ಕೊಂಡಿರೋರು ನಾವುಗಳೆಲ್ಲ. ಇವತ್ತು ಯೂಟ್ಯೂಬ್ ಇಂದ ಬರುತ್ತೆ 2 ತಿಂಗಳಿಗೋ 3 ತಿಂಗಳಿಗೋ ಒಂದು 10,000 15,000 ಬರುತ್ತೆ. ನಿಮ್ಗೆ ತಿಂಗಳ ಕುಂತ್ರೇನೆ ಬರುತ್ತೆ. ನಾನು 2 ತಿಂಗಳಿಗೆ ಒಂದ್ಸತಿ ದುಡ್ಡು ತಗೊಳ್ಳೋಳು ನಾನು. ಸೊ ಏನಂದ್ರೆ ಫಾಲೋವರ್ಸ್ ಮೇಲೂ ಡಿಪೆಂಡು, ಸಬ್ಸ್ಕ್ರೈಬರ್ಸ್ ಮೇಲೂ ಡಿಪೆಂಡು. ಮತ್ತೆ ಇನ್ನೊಂದು ಬೇಜಾರೇನು ಅಂತಂದ್ರೆ, ನಮ್ಮ ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಲ್ಲ. ಈ ಫೀಲ್ಡ್ ಇದು ರಿಯಾಲಿಟಿ. ಇದು ಬೇಜಾರಾಗ್ಬೋದು, ಹರ್ಟ್ ಆಗ್ಬೋದು, ಬಟ್ ಇದು ರಿಯಾಲಿಟಿ. ನಾವು ಅನ್ಕೋತೀವಿ ಓವರ್ಗೆ ಅಷ್ಟು ಫಾಲೋವರ್ಸ್ ಅವರೇ ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ ಕೊಲಾಬ್ರೇಷನ್ ಮಾಡ್ಕೊಂಡು ನಮ್ಮನ್ನು ಯಾವನು ಉದ್ಧಾರ ಮಾಡಲ್ಲ. ನೀವು ಅಂಡು ಬಗ್ಸಿ ನೀವು ಕೆಲಸ ಮಾಡಿ, ನೀವೇ ಬೆಳಿಬೇಕು. ನಿಮ್ಮ ಒಂದು ಜಾಗಕ್ಕೆ ಬೇಸ್ನ ಟೈಟ್ ಮಾಡ್ಕೊಂಡ್ರೆ ನೀವು ಉದ್ಧಾರ ಆಗ್ತೀರಾ. ಸೊ ನೀವು ಅನ್ಕೊಂಡಷ್ಟೆಲ್ಲ ಅರ್ನಿಂಗ್ಸ್ ಏನೂ ಇಲ್ಲ. ನಾನು ಜಾಸ್ತಿ ಕಳ್ಕೊಂಡಿರೋದೇ ಜಾಸ್ತಿ. ಓಕೆ, ಮುಂದೆ ಫ್ಯೂಚರ್ ಏನು ಅಂತ ಕೇಳಿದ್ದಾರೆ. ಇವತ್ತು ಮಲಿಕೋತೀನಿ, ನಾಳೆ ಎದ್ಮೇಲೆ ಯೋಚನೆ ಮಾಡ್ತೀನಿ. ಬಿಕಾಸ್ ನಂಗೆ ನಾಳೆ ಬಗ್ಗೆ ಗ್ಯಾರಂಟಿ ಇಲ್ಲ. ನಾನು ಮುಂದಕ್ಕೆ ಯೋಚನೆ ಮಾಡಲ್ಲ, ಏನಾಗುತ್ತೋ ಆಗ್ಲಿ ಅಷ್ಟೇ. ಓಕೆ, ಬೈಕ್ ರೈಡರ್ಸ್ ಮುಂದೆ ಆಗ್ಬೇಕು ಅನ್ನೋರಿಗೆ ಟಿಪ್ಸ್ ಏನ್ ಕೊಡ್ತೀರಾ? ಫಸ್ಟ್ ನಂತರ ಸ್ಟ್ರಾಂಗ್ ಆಗಿರೋದು ಕಲ್ತ್ಕೊಳ್ಳಿ. ಬಿಕಾಸ್ ವಿ ನೆವರ್ ನೋ. ಲೈಫ್ ಆನ್ ವೀಲ್ಸ್ ಅಂತ ಮೊದಲೇ ಹೇಳಿದೆ. ಎಲ್ಲ ಗುಡ್ ಮೂಮೆಂಟ್ಸ್ಗೂ ರೆಡಿ ಆಗಿರಿ, ಎಲ್ಲ ಬ್ಯಾಡ್ ಮೂಮೆಂಟ್ಸ್ಗೂ ರೆಡಿ ಆಗಿರಿ. ನಿಮ್ಮ ಜೊತೆ ನಿಮ್ಮ ಪೇರೆಂಟ್ಸ್ನು ಮೆಂಟಲಿ ಪ್ರಿಪೇರ್ ಮಾಡಿರಿ. ಫೈನಾನ್ಷಿಯಲಿ ಸ್ವಲ್ಪ ಹೆಲ್ತ್ ಇನ್ಶೂರೆನ್ಸು, ಆ ಬಾಡಿ ತಲೆಯಿಂದ ಕಾಲ್ ತನಕ ಇನ್ಶೂರೆನ್ಸ್ನ ರೆಡಿ ಮಾಡಿಸಿ ಇಟ್ಕೊಳ್ಳಿ. ತುಂಬ ಧೈರ್ಯವಾಗಿರಿ. ಗಾಡಿಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇಟ್ಕೊಳ್ಳಿ. ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ರೆಡಿಯಾಗಿ, ಟೈಮ್ ಸೆನ್ಸ್ನ ಕಲಿಯೋದಕ್ಕೆ ರೆಡಿಯಾಗಿ, ಡಿಸಿಪ್ಲಿನ್ ಕಲಿಯೋದಕ್ಕೆ ರೆಡಿಯಾಗಿ, ಎಲ್ಲ ಫುಡ್ಗೂ ಕ್ಲೈಮೇಟ್ಗೂ ಟೆರೇನ್ಗೂ ಅಡ್ಜಸ್ಟ್ ಆಗೋದನ್ನ ಕಲ್ತ್ಕೊಳ್ಳಿ. ದಯವಿಟ್ಟು ತಲೆಯಿಂದ ಕಾಲ್ವರೆಗೂ ಬ್ರ್ಯಾಂಡೆಡ್ ರೈಡಿಂಗ್ ಗೇರ್ಸ್ನ ಹಾಕೊಳ್ಳಿ. ಗೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಪ್ರತಿ ಸತಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದೀನಿ. ರೈಡಿಂಗ್ ಗೇರ್ಸ್ ಇರೋದಕ್ಕೆ ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೀನಿ. ಅದೇ ಅವತ್ತು ರೈಡಿಂಗ್ ಗೇರ್ಸ್ ಇರಲಿಲ್ಲ, ಶೋಕಿ ಮಾಡ್ಕೊಂಡು ಚಿಕ್ಕ ಚಡ್ಡಿ ಚಿಕ್ಕ ಶರ್ಟ್ ಹಾಕೊಂಡು ನಾನು ಗಾಡಿ ಓಡಿಸಿದ್ದೀರಿ, ಎಣವಾಗಿ ಶ್ರದ್ಧಾಂಜಲಿ ಫೋಟೋ ಹಾಕಿರ್ತಿದ್ರು. ರೈಡಿಂಗ್ ಗೇರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನ ನೋಡಿದ್ ನನಗೆ ಏನ್ ಅನಿಸ್ತಿದೆ ಗೊತ್ತಾ, ತಲೆಯಿಂದ ಕಾಲವರೆಗೂ ಸಪ್ರೇಟ್ ಒಂದೊಂದು ಪಾರ್ಟ್ಸಿಗೂ ಇನ್ಶೂರೆನ್ಸ್ ಮಾಡ್ಬೇಕು. ಹೌದೌದು, ಬೇಕು, ನಿಜವಾಗ್ಲೂ ಬೇಕು. ಕಾಮನ್ ಪೀಪಲ್ಗೂ ಬೇಕು ಇನ್ಶೂರೆನ್ಸ್, ರೈಡರ್ಸ್ ಅಂತಲ್ಲ, ನಮ್ಗೂ ಬೇಕು. ಯಾರಿಗೊತ್ತು, ರೋಡಲ್ಲಿ ಸುಮ್ಮನೆ ನಡ್ಕೊಂಡು ಹೋಗ್ತಾರೆ, ಗುದ್ಬಿಡ್ತಾನೆ. ಅದೇ ಹೇಳ್ತಿರೋದು. ಹಣೆ ಬರ್ದಲ್ಲಿ ಏನ್ ಬರ್ತಿದೆ ಗೊತ್ತಿಲ್ಲ. ನಾಳೆ ಬಗ್ಗೆ ಯೋಚನೆ ಮಾಡಬಾರ್ದು. ಇವತ್ತು ಬದುಕಿದೀವ, ಇವತ್ತು ತಿಂದ್ವಾ, ನಿದ್ದೆ ಮಾಡಿದ್ವಾ, ಅಷ್ಟ್ರಲ್ಲಿ ಇರ್ಬೇಕು. ಓಕೆ, ಇದು ನನ್ನ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಕೇಳಿರೋದು. ಅವ್ರಿಗೇನೋ ಗೊತ್ತಿರೋ ಒಂದು ಕಾಂಟ್ರವರ್ಸಿ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡ್ಬೇಕಂತೆ. ಫ್ಲೈಯಿಂಗ್ ಪಾಸ್ವರ್ಡ್ ಟ್ರಿಪ್ ಜೊತೆ ಆಗಿರುವಂತ ಕಾಂಟ್ರವರ್ಸಿ ಬಗ್ಗೆ ಯಾಕಾಯ್ತು ಏನು ಅಂತ ಕೇಳು ಅಂತ ಹೇಳಿದ್ದಾರೆ. ಸೊ ನಿಮ್ ಇಷ್ಟ ಮ್ಯಾಮ್. ಕಾಂಟ್ರವರ್ಸಿ ಬಗ್ಗೆ ನಾನು ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಇದು ಮುಗ್ದೋಗಿರೋ ಕತೆ. ಅವ್ರ ಜೀವನ ಅವ್ರದ್ದು, ನನ್ನ ಜೀವನ ನಂದು. ಅವ್ರು ತುಂಬಾ ಹ್ಯಾಪಿ ಆಗಿದ್ದಾರೆ ಅಷ್ಟೇ. ನಿಮ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ವಾ?
ಅಯ್ಯೋ ಇರ್ಲೇಬೇಕಾ, ಮನೆ ತುಂಬಾ ಮೂಕ ಪ್ರಾಣಿಗಳನ್ನ ಸಾಕೊಂಡಿದ್ದೀನಲ್ಲ, ನನ್ನ ಅಣ್ಣ ತಮ್ಮ ತಂಗಿ ಎಲ್ಲ ಡಜನ್ ಇದ್ದಾರೆ ನನಗೆ. ಸೊ ಫಿಸಿಕಲಿ ಅಂದ್ರೆ ಹ್ಯೂಮನ್ ಆಗಿ ಯೋಚನೆ ಮಾಡಿದ್ರೆ ಯಾರು ಇಲ್ಲ, ನಾನು ಒಬ್ಳೆ ಮಗಳು. ಬಟ್ ನಾವು ಪೆಟ್ಸ್ ನ ಸಾಕೊಂಡಿದ್ದೀನಿ, ಅವ್ರನ್ನೇ ತಮ್ಮ ತಂಗಿ ಅಂತ ಕನ್ಸಿಡರ್. ನಾನು ಇಷ್ಟ ದಿನ ನಿಮ್ಗೆ ಅಕ್ಕ ಯಾರೋ ಇದಾರೆ ವಿಡಿಯೋಸ್ ಅಲ್ಲಿ ನೋಡೋ ಅಕ್ಕನ್ ಮಗು ಬಂದಿದೆ, ಕಸಿನ್. ನಾನು ಇಷ್ಟ ದಿನ ನೀವಿಬ್ರು ಮಕ್ಳು, ಸೊ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಓಕೆ ಒಬ್ಳ ಮಗಳನ್ನ ಮದ್ವೆ ಮಾಡಿ ಸೆಟ್ಲ್ ಮಾಡಿದ್ದಾರೆ, ನೀವ್ ಆರಾಮಾಗಿ ಓಡಾಡ್ಕೊಂಡಿದೀರಾ ಅನ್ಕೊಂಡಿದ್ರಲ್ಲಿ. ಇಲ್ಲ, ನಾನು ಒಬ್ಳೆ ಮಗಳು. ವಾ ನೈಸ್. ಓಕೆ, ಇದೆಲ್ಲ ನಮ್ಮ ಪಬ್ಲಿಕ್ಸ್ ವ್ಯೂವರ್ಸ್ ಕ್ವಶನ್ಸ್. ಸೊ ಮೇ ಬಿ ಇನ್ನೂ ಕಮೆಂಟ್ಸ್ ಅಲ್ಲಿ ಬರ್ಬೋದು, ನಂಗೆ ಗೊತ್ತಿಲ್ಲ. ಸೊ ಅವ್ರಿಷ್ಟ. ಏಕೆನ್ ಇವಾಗ ತುಂಬಾ ಜನ ಇಂಡಿಪೆಂಡೆಂಟ್ ಆಗಿ ಹೆಣ್ಮಕ್ಳು ಬದುಕ್ತಾ ಇರ್ತಾರೆ, ಮನೆ ಜವಾಬ್ದಾರಿ ತಗೊಂಡು. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ವಾತಿ, ಆಸ್ ಎ ಒಬ್ಬ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ? ಓಕೆ, ಸಿ ಎಂಡ್ ಆಫ್ ದ ಡೇ ಜವಾಬ್ದಾರಿ ಇಸ್ ಜವಾಬ್ದಾರಿ. ನೀವು ಮದ್ವೆ ಮಾಡ್ಕೊಂಡ್ಮೇಲೆ ಜವಾಬ್ದಾರಿ ಬರುತ್ತೆ, ಇಲ್ಲ ನೀವು ಇಂಡಿಪೆಂಡೆಂಟ್ ಇದ್ದಾಗ್ಲೂ ಜವಾಬ್ದಾರಿ ಅನ್ನೋದು ಬಂದೇ ಬರುತ್ತೆ. ಏನು ಮಾಡಕ್ಕಾಗಲ್ಲ, ಇದು ಲೈಫ್ ನಡೆಸ್ಬೇಕು ಅಂದ್ರೆ ಎಲ್ಲಾನು ನಾವು ಅಕ್ಸೆಪ್ಟ್ ಮಾಡ್ಬೇಕು. ಬಟ್ ಒಂದು ವಿಚಾರ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ, ನೀವು ಏನೇ ಒಂದು ಇಂಡಿವಿಜುವಲ್ ಆಗಿ ಮಾಡ್ಬೇಕು, ಜವಾಬ್ದಾರಿ ತಗೋಬೇಕು, ಕರೆಕ್ಟ್. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಡ್ರೀಮ್ ಅನ್ನೋದು ಇರುತ್ತೆ, ಆ ಕನಸನ್ನ ಮುಚ್ಚಾಕುವಂತ ಪ್ರಯತ್ನನ ದಯವಿಟ್ಟು ಮಾಡಬೇಡಿ. ಬಿಕಾಸ್ ಇವತ್ತು ನನಗೂ ಸಾವಿರಾರು ಕನಸಿದೆ ನನಗೂ, ಅದರಲ್ಲಿ ಒಂದೊಂದನ್ನೇ ನಾನು ಫುಲ್ಫಿಲ್ ಮಾಡ್ಕೊಂತ ಬರ್ತಾ ಇದ್ದೀನಿ. ಜವಾಬ್ದಾರಿ ಅಂತ ಅನ್ಕೊಂಡ್ರೆ ನಾವ್ ಇಷ್ಟಪಟ್ಟಿರೋದನ್ನ ನಾವ್ ಯಾವಾಗ ತಿನ್ನಕ್ಕಾಗುತ್ತೆ, ಯಾವಾಗ ಶಾಪಿಂಗ್ ಮಾಡಕ್ಕಾಗುತ್ತೆ, ಯಾವತ್ತು ಟ್ರಾವೆಲ್ ಮಾಡಕ್ಕಾಗುತ್ತೆ, ಎಲ್ಲಾನು ನೀವು ತ್ಯಾಗ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀವು ಬದುಕಿರೋದೇನಕ್ಕೆ? ಎಲ್ಲಾನು ಎಂಜಾಯ್ ಮಾಡ್ಬೇಕು. ಆ ಟೈಮಿಗೆ ಬಂದಿದ್ದನ್ನ ಟೈಮಿಗೆ ಅನುಭವಿಸ್ತಾ ಹೋಗ್ತಾ ಇರ್ಬೇಕು. ಆ ಡ್ರೀಮ್ ನ ಮಾತ್ರ ಮರಿಬೇಡಿ ಅಷ್ಟೇ. ಅದೊಂದು ಅಡ್ವೈಸ್. ನೀವು ಪ್ರಾಣಿಗಳನ್ನ ಬೆಕ್ಕುಗಳನ್ನ ಸಾಕಿದಿರಲ್ಲ, ಇದು ಅಪ್ಪ ಅಮ್ಮನ ತೋಟ ಅಥವಾ ನಿಮ್ಮ ತೋಟ? ಇದು ಇಲ್ಲ, ಇದು ನಮ್ಮ ಅಮ್ಮನಿಗೆ ಬಾರಿ ಇಷ್ಟವಾಗಿರುವಂತ ವಿಚಾರ. ಬಿಕಾಸ್ ನನಗಿಂತ ಹೆಚ್ಚು ಅಲ್ಲ, ನಾನ್ ಹೊರಗಡೆ ಹೋಗ್ತೀನಿ ಅಂತಲ್ಲ, ಚಿಕ್ಕ ವಯಸ್ಸಿಂದನೂ ನಮ್ಮಮ್ಮ ಅವ್ರು ಹುಟ್ಟಾಗ ಬೆಳ್ದಾಗಿಂದನು ನಾಯಿ ಜೊತೆ ಬೆಕ್ಕು ಜೊತೆನೆ ಜಾಸ್ತಿ ಅವ್ರ ಬಾಂಧವ್ಯಗಳಿದಾವೆ. ಸೊ ಇವಾಗ ನಾವು ದೊಡ್ಡವರಾದ್ಮೇಲೆ ನಮ್ಮ ಅಮ್ಮನಿಗೆ ಎಲ್ಲ ಒಂದು ಪೆಟ್ ಕಂಪ್ಯಾನಿಯನ್ ಬೇಕು ಅಂತ ಅವ್ರು ಕೇಳಿದಾಗ ನಾಯಿ ಸಾಕಿದ್ವಿ ನಾವು, ಬಾಡಿಗೆ ಮನೇಲಿ ಇರೋದ್ರಿಂದ ಬೊಗಳುತ್ತೆ ಅದು ಇದು ಅಂತ ರೀಸನ್ಸ್ಗಳು. ಮತ್ತೆ ಪರ್ಷಿಯನ್ ಕ್ಯಾಟ್ಗಳನ್ನ, ಇಂಡಿಯನ್ ಕ್ಯಾಟು ಸಾಕಿದ್ವಿ, ಮಾಮೂಲಿ ಇಂಡಿಯನ್ ಕ್ಯಾಟು, ಬಟ್ ಅದು ಓಡೋಗ್ಬಿಡುತ್ತೆ, ಅದ್ರ ಬುದ್ಧಿನೇ ಹಾಗೆ. ಸೊ ಅದನ್ನ ಸಾಕಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ನಮಗ್ ಬೇಜಾರಾಗೋದಕ್ಕಿಂತ ಓಕೆ ಒಂದು ಪರ್ಷಿಯನ್ ಕ್ಯಾಟ್ ನ ಸಾಕೊಳ್ಳೋಣ ಅಂತ ಹೇಳಿ ನಮ್ಮ ಅಮ್ಮನ ಇಷ್ಟನ ನಾವು, ನಾನಾಗ್ಲಿ ನಮ್ಮ ಅಪ್ಪ ಆಗ್ಲಿ 100% ಸಪೋರ್ಟಿವ್ ಆಗಿ ನಿಂತಿದೀವಿ. ನಮ್ದು ಯಾವ್ದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಅಂಡ್ ಅವ್ರು ಇರೋದ್ರಿಂದ ನಾವು ಮನೇಲಿ ತುಂಬಾ ಹ್ಯಾಪಿ ಆಗಿದ್ದೀವಿ. ಯಾಕಂದ್ರೆ ಮನುಷ್ಯರಿಗೆ ಕಾಯಿಲೆ ಬರಲ್ಲ, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಮನೇಲಿ ಜಗಳ ಆಗೋದಾಗಿರ್ಬೋದು, ಪ್ರಾಣಿಗಳು ಮನೇಲಿ ಇದ್ದಾಗ ಇದೆಲ್ಲ ಕಮ್ಮಿ ಆಗುತ್ತೆ. ಸೊ ನಾವು ಹ್ಯಾಪಿಯಾಗಿ ನಮ್ಮ ಅಮ್ಮನ ಇಚ್ಛೆ ಪ್ರಕಾರ ಅವ್ರಿಗೆ ಇನ್ನೂ ಏನೇನ್ ಬೇಕೋ, ನಿಜ ಹೇಳ್ತೀನಿ, ನಾನು ಮುಂದಕ್ಕೆ ಚೆನ್ನಾಗಾಗಿ ನಾನೊಂದೊಳ್ಳೆ ಸಂಪಾದನೆ ಮಾಡಿ ನಾನೊಂದೊಳ್ಳೆ ಸ್ಥಾನಕ್ಕೆ ಬಂದಾಗ ಒಂದು ದೊಡ್ಡ ಫಾರ್ಮ್ ಹೌಸ್ ಮಾಡಿ ನಮ್ಮ ಅಮ್ಮನಿಗೆ ಏನೇನ್ ಪ್ರಾಣಿಗಳು ಸಾಕ್ಬೇಕು ಅಂತ ಆಸೆ ಇದೆ, ಒಂದು ದೊಡ್ಡ ಶೆಲ್ಟರ್ ಮಾಡ್ಕೊಟ್ಬಿಡ್ತೀನಿ. ನಮ್ಮ ಅಮ್ಮನ ಅಲ್ಲೇ ಬಿಟ್ಬಿಡ್ತೀನಿ, ನೀನ್ ಇಲ್ಲೇ ಇರು, ನೀನ್ ಪ್ರಾಣಿಗಳ ಜೊತೆ ನೀರು, ನೀನ್ ಸಂತೋಷ ಅಂತ. ಅದೊಂದು ಆಸೆ ನನಗೆ ನಮ್ಮ ಅಮ್ಮಂದು ನೆರವೇರಿಸ್ಬೇಕು ಅಂತ ಇದೆ. ಅವ್ರು ಇಷ್ಟಪಟ್ಟಿರೋ ಪ್ರಾಣಿಗಳ ಜೊತೆ ಒಂದು ಶೆಲ್ಟರ್ ಮಾಡಿ ಅವ್ರನ್ನ ಅಲ್ಲಿ ಬಿಡ್ಬೇಕು, ಅವ್ರು ನೋಡ್ಕೊಂಡು ಖುಷಿಯಾಗಿರ್ಬೇಕು, ಅಷ್ಟೇ ನನ್ನ ಆಸೆ. ನನ್ನ ಫೇವ್ರೇಟ್ ನಿಮ್ಮ ಮನೇಲಿರೋ ಕ್ಯಾಟ್ ಅಲ್ಲಿ ಬೇಬಿ. ನನ್ನ ತಮ್ಮ ತಿಮ್ಮ ನನ್ ಫೇವ್ರೇಟ್ ಅವನೇ. ನನ್ ಫೋನಲ್ಲಿ ವಾಲ್ಪೇಪರ್ ಅವ್ರದ್ದೇ. ಹೌದು, ಆಕ್ಚುಲಿ ನಾನು ನಿಮ್ ವಿಡಿಯೋಸ್ ನೋಡುವಾಗೆಲ್ಲ ನಾನು ಎಲ್ಲಿ ಬೇಬಿ ಕಾಣಿಸ್ತಾ ಇಲ್ಲ. ಸೊ ಮೇ ಬಿ ನೀವು ಇಷ್ಟು ಬೇಗ ಒಂದು ಗುಣ ಆಗೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಬ್ಯಾಕ್ ಎಂಡ್ ಆಗಿದಾರೋ, ಮೇ ಬಿ ಆ ಪ್ರಾಣಿಗಳು ಎಲ್ಲೋ ಒಂದ್ ಕಡೆ ಸಪೋರ್ಟ್ ಅನ್ಸುತ್ತೆ. ಯಾಕಂದ್ರೆ ನೀವು ಮಲ್ಕೊಂಡಿರ್ಬೇಕಾದ್ರೆ ಅವು ಬಂದು ನಿಮ್ ಬಾಡಿ ಒತ್ತೋದಿರ್ಬೋದು, ಅಥವಾ ನಿಮ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಿರ್ಬೋದು. ಯಾಕಂದ್ರೆ ನೀವು ಒಬ್ರೇ ಇರ್ತೀರಾ, ಆ ಸೆನ್ಸ್ ಆಗುತ್ತೆ ನೋಡಿ ಅವುಗಳಿಗೂ. ಒಬ್ರೇ ಇದ್ದಾಳೆ, ಬೇಡ ನಾವುಗಳ ಜೊತೆಗಿರೋಣ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಬರೋದು. ಅದು ಅವರಲ್ಲೂ ಪೊಸೆಸಿವ್ ಇರುತ್ತೆ, ಒಬ್ರು ಬಂದ ತಕ್ಷಣ ಇನ್ನೊಬ್ರು ಬರೋದು, ಅದೆಲ್ಲ ಒಂದು. ನಾನು ಅದಕ್ಕೆ ಹೇಳಿದ್ದು, ಮೂಕ ಪ್ರಾಣಿಗಳು ದೇವ್ರ ಸ್ವರೂಪ ಅಂತೆ. ಅವಕ್ಕೆ ಮಾತಾಡಕ್ ಬರಲ್ಲ, ಆದ್ರೆ ಭಾವನೆಗಳನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳುತ್ತೆ. ಅಂದ್ರೆ ಅಕ್ಕಂಗೇನೋ ನೋವಾಯ್ತು, ನನಗೇನೋ ಅಳು ಬರ್ತಾ ಇದೆ, ನನಗೇನೋ ಬೇಜಾರಾಗ್ತಾ ಇದೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ನನ್ನ ಹತ್ರ ಬಂದು ನನ್ನ ಎದೆ ಮೇಲೆ ಕೂತ್ಕೊಂಡು ನನಗೆ ಸಮಾಧಾನ ಮಾಡೋದಾಗ್ಲಿ, ಮುದ್ದು ಮಾಡೋದಾಗ್ಲಿ, ಎವ್ರಿ ಸಿಂಗಲ್ ಟೈಮ್ ನನ್ನ ಜೊತೆಗೆ ನನ್ನ ಬೆಕ್ಕು ನನ್ನನ್ನ ಒಂಟಿಯಾಗಿ ಬಿಟ್ಟಿಲ್ಲ. ಅಂಡ್ ಹೆಂಗೆ ಅಂದ್ರೆ ಬೆಕ್ಕು ಹೆಂಗೆ ಅಂತ ಅಂದ್ರೆ ನಮ್ಮ ಮನುಷ್ಯನಲ್ಲಿರುವಂತ ನೆಗೆಟಿವಿಟಿನ ಅವರು ಅಬ್ಸರ್ವ್ ಮಾಡ್ತಾರೆ, ನೆಗೆಟಿವಿಟಿ ನಮ್ಮಲ್ಲಿ ಇರೋದನ್ನ ಅವರು ಎಳ್ಕೊಂತಾರೆ. ಅಂತ ಪವರು ಬೆಕ್ಕಿಗಿದೆ. ಆ ನೆಗೆಟಿವಿಟಿ ಮೇ ಬಿ ನನಗೆ ಅವರಿಂದ ಹೋಗಿರಬಹುದು. ಅಂಡ್ ಬೀದಿಲಿ ಹೋಗೋ ನಾಯಿಗಳು ಎವ್ರಿ ಟೈಮ್ ನಾನು ಆಂಬುಲೆನ್ಸ್ ಅಲ್ಲಿ ನಾನು ಕರ್ಕೊಂಡೋಗಿ ಕರ್ಕೊಂಡ್ ನಮ್ಮ ಮನೆ ರೋಡಲ್ಲಿ ಬೀದಿ ನಾಯಿ ಒಂದ್ ಮೂರ್ ನಾಯಿ ಸಾಕೊಂಡಿದ್ದಾರೆ ನಮ್ಮಮ್ಮ. ಕೆಂಚಲಕ್ಷ್ಮಿ, ಬೇಕರಿ ಲಕ್ಷ್ಮಿ, ಅದ್ ಏನೇನೋ ಹೆಸರಿಟ್ಕೊಂಡವ್ರೆ. ನಾನು ಕೆಳಗಡೆ ಬಂದ್ರೆ ಸಾಕು ಅಳದು ಅಳದು ಅಳದು, ಯಾಕಂದ್ರೆ ನನಗೆ ಮುದ್ದು ಮಾಡಕ್ ಆಗ್ತಾ ಇಲ್ಲ, ಪ್ರೀತಿ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಅಷ್ಟೊಂದು ಅಳದು. ನನಗೆ ನೋವು ಅಂತ ಅನ್ನೋದನ್ನ ನೋಡಿ ನನಗೆ ಅಳುನೇ ತಡೆಯಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಗ್ರಾಜುಯಲಿ ನಾನು ಹುಷಾರಾಗ್ತಾ ಇವಾಗ ಕೆಳಗಡೆ ಹೋದ್ರೆ ನನ್ನ ಅಪ್ಕೊಂಡು ನೆಕ್ಕಿ ಮುದ್ದು ಮಾಡಿ ಆ ಪ್ರೀತಿ ಇದೆಯಲ್ಲ, ಲಿಟ್ರಲಿ
ಬೀದಿ ನಾಯಿಗೂ ಆ ನಾಯಿ ನನಗೆ ಪ್ರೀತಿ ಕೊಡ್ತಲ್ಲ, ನನಗೆ ಇನ್ನೇನ್ ಬೇಕು ಹೇಳಿ. ಅಮುಕ ಪ್ರಾಣಿಗಳಲ್ಲಿ ಅಷ್ಟು ಬಾಂಧವ್ಯ, ಅಷ್ಟು ಆಶೀರ್ವಾದ ಇದೆ. ಪಾಸಿಟಿವಿಟಿ, ಹೆವಿ ಪಾಸಿಟಿವಿಟಿ. ದೃಷ್ಟಿ ಮಾಡೋದು ಬೇಡ ನನ್ನ ಮಕ್ಳಿಗೆ. ಅದಕ್ಕೆ ಅವರು ಇಲ್ಲ ನಿಮ್ ಸ್ಟುಡಿಯೋಗೆ ಬರ್ತೀನಿ ಅಂದ್ರು. ನಾನು ಅವಾಗ್ಲೇ ಅನ್ಕೊಂಡೆ ಮೇ ಬಿ ನಾನು ಬಂದು ದೃಷ್ಟಿ ಮಾಡ್ತೀನಿ. ಹಂಗೇನಿಲ್ಲ, ಮನೆ ಸ್ವಲ್ಪ ಚಿಕ್ಕದು ಮತ್ತೆ ಲೈಟಿಂಗ್ ಕಮ್ಮಿ ಇರುತ್ತೆ ಶೂಟಿಗೆ ಅಂತ ಹೇಳಿ ನಾನು ಇದ್ ಮಾಡಿದೆ ಅಷ್ಟೇ, ಜೋಕ್ ಮಾಡ್ದೆ ಅಷ್ಟೇ. ಹಂಗೇನಿಲ್ಲ, ಎನಿ ಟೈಮ್ ಬನ್ನಿ ಮನೆಗೆ. ಈಗ ಬೈಕ್ ರೈಡಿಂಗ್ ಆಯ್ತು, ಇಷ್ಟೆಲ್ಲ ಪ್ರಾಬ್ಲಮ್ಸ್ ನ ಫೈನಾನ್ಷಿಯಲಿ ಎಲ್ಲಾ ತರ ಪ್ರಾಬ್ಲಮ್ಸ್ ಫೇಸ್ ಮಾಡಿದೀರಾ. ಇವಾಗ ನೆಕ್ಸ್ಟ್ ನಂಗೆ ಗೊತ್ತು ನಿಮಗ್ ನಾಳೆ ಅನ್ನೋದು ಇಲ್ಲ, ಆದ್ರೂ ಕೂಡ ನೆಕ್ಸ್ಟ್ ಡ್ರೀಮ್ ಎಲ್ಲಿಗೆ ಹೋಗಕ್ ರೆಡಿ ಆಗಿದ್ದೀರಾ? ಮೈಂಡ್ ಅಲ್ಲಿ ಓಡ್ತಾ ಇದೆ ಇದೊಂದ್ ಪ್ಲೇಸ್ ಹೋಗ್ಬೇಕಪ್ಪ. ಇದು ನಿಮ್ಗೆ ತಮಾಷೆ ಅನ್ಸ್ಬೋದು, ಬಟ್ ಇದು ಡ್ರೀಮ್ ಅಲ್ಲ, ಇದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀನಿ. ಬಿದ್ದಿರೋ ಜಾಗಕ್ಕೆ ಹೋಗಿ ನಿಂಬೆಹಣ್ಣು ಕುಂಬಳಕಾಯಿ ಹೊಡಿಬೇಕು ಅಂತ. ನಾನ್ ಬಿದ್ದಿರೋ ಜಾಗದಲ್ಲಿ ಹೋಗಿ ನಿಲ್ಸಿ, ನನಗ್ ಗುರ್ತಿದೆ, ವಿಡಿಯೋ ಅಲ್ಲಿ ಗುರ್ತಿದೆ ನನಗೆ. ಅಲ್ಲಿ ಹೋಗಿ ಒಂದ್ ಕುಂಬಳಕಾಯಿ ಹೊಡೆದು ನಿಂಬೆಹಣ್ಣು ಹೊಡೆದು, ಯಾರಿಗೂ ಏನು ಈ ಜಾಗದಲ್ಲಿ ಏನು ಆಗಬಾರ್ದು ಕೆಟ್ಟದು ಅನ್ನೋದನ್ನ ಒಂದು ಮಾಡಿ ಬರ್ಬೇಕು ಅನ್ನೋದು ನನ್ನ ಮನ್ಸಲ್ಲಿದೆ. ಅಂಡ್ ನಮ್ಮ ಅಪ್ಪ ಅಮ್ಮನ ಮನ್ಸಲ್ಲೂ ಅದೇ ಇದೆ. ಸೊ ಟಾರ್ಗೆಟ್ ಫಿಕ್ಸ್ ಮಾಡಿದೀನಿ, ಡ್ರೀಮ್ ಆಮೇಲೆ ಈಗ ಫಸ್ಟ್ ಟಾರ್ಗೆಟ್ ಇಟ್ಟಿದ್ದೀನಿ. ನಂಗೆ ನೀವು ಅವಾಗ್ಲೇ ಹೇಳಿದ್ವಿ ನೀವು ಶಿಪ್ಪಿಂಗ್ ಮಾಡ್ತೀರಾ ಬೈಕ್ ಗಳನ್ನ ಅಂತ. ಅಂದ್ರೆ ನೀವು ಓಯರ್ ರೋಡ್ ಹೋಗಲ್ಲ, ಅಂದ್ರೆ ಇವಾಗ ನೀವು ಡೆಲ್ಲಿ ಬೈಕ್ ರೈಡ್ ಮಾಡ್ತೀರಾ, ನೀವು ಕರ್ನಾಟಕದಿಂದ ಡೆಲ್ಲಿ ಫ್ಲೈಟ್ ತಗೊಂಡು ಬೈಕ್ ನೆಲ್ಲ ಪಾರ್ಸಲ್ ತಗೊಂಡು ಸೊ ಹಂಗ್ ಹೋಗ್ತೀರಾ ನೀವು? ಅದು ಡಿಪೆಂಡ್ ಆಗುತ್ತೆ, ಅದು ಒನ್ಸ್ ಚಾಯ್ಸ್ ಮೇಲೆ ಹೋಗುತ್ತೆ. ಈಗ ನಾನ್ ರೈಡ್ ಮಾಡಕ್ ರೆಡಿ ಇರ್ತೀನಿ, ಇವಾಗ ನೀವು ಒಬ್ರು ಬೈಕರು, ನೀವು ರೈಡ್ ಮಾಡಕ್ ರೆಡಿ ಇದೀನಿ ಅಂತಂದ್ರೆ ಲೆಟ್ಸ್ ಗೋ ಅಂತೀವಿ. ಇಲ್ಲ ನನ್ ಕೈಲಿ ಆಗಲ್ಲ ಬಿಡು, ಅಲ್ಲೇ ಎಕ್ಸ್ಪ್ಲೋರ್ ಮಾಡೋಣ ಅಂತಂದ್ರೆ ನಾನೊಬ್ಳೆ ಏನಕ್ಕೆ ರೈಡ್ ಮಾಡ್ಬೇಕು, ಸರಿ ನಡಿ ಅನ್ಬಿಟ್ಟು ಶಿಪ್ ಮಾಡ್ಬಿಡ್ತೀವಿ. ಅದು ಡಿಪೆಂಡಿಂಗ್ ಆನ್ ಸಿಚುಯೇಷನ್, ಡಿಪೆಂಡಿಂಗ್ ಆನ್ ಕೋ ರೈಡರ್ಸ್. ನಾವ್ ಯೂಶಲಿ ಮೆಜಾರಿಟಿ ಟೈಮ್ ನಾನು ಇಲ್ಲಿಂದ ನೇಪಾಳಗ್ ಹೋದಾಗ್ಲೂ 6 ದಿನದಲ್ಲಿ ಬೆಂಗಳೂರಿಂದ ನೇಪಾಳಗ್ ರೀಚ್ ಆಗಿರೋಳು ನನ್ನ ಬೈಕಲ್ಲಿ ಓಡಿಸ್ಕೊಂಡು. ಬೈ ರೋಡ್ ಹೋಗಿ ಬೈ ರೋಡೇ ಬಂದಿರೋದು ನಾನು, ಬೆಂಗಳೂರು ಟು ಬೆಂಗಳೂರು ನೇಪಾಳಗ್ ಹೋಗಿ ಬಂದಿರೋದು. ಸೊ ಡಿಪೆಂಡ್ಸ್ ಆಗುತ್ತೆ, ಅದು ಹೇಳಕ್ ಬರಲ್ಲ. ಒಂದೊಂದ್ಸತಿ ಶಿಪ್ ಮಾಡ್ತೀವಿ, ಇಲ್ಲ ಒಂದ್ಸತಿ ಗಾಡಿ ಓಡಿಸ್ಕೊಂಡು. ಅಂದ್ರೆ ಶಿಪ್ಪಿಂಗ್ ಸಪರೇಟ್ ಚಾರ್ಜ್? ಹೌದು, ಸಪರೇಟ್ ಚಾರ್ಜಸ್ ಇರುತ್ತೆ. ಅದಕ್ಕೊಂದು 10,000, 12,000, 9,000. ಇವಾಗ ಮೊನ್ನೆ ಟ್ರೈನ್ ಅಲ್ಲಿ ಹಾಕಿದ್ದು ನಮ್ಗೊಂದು 6,000 ತನಕ ಖರ್ಚು ಬಿತ್ತು. ಡಿಪೆಂಡ್ ಆಗುತ್ತೆ. ಈಗ ಟೋಟಲ್ ಭೀಮನ್ನ ರೆಡಿ ಮಾಡೋಕೆ ಕಂಪ್ಲೀಟ್ ಸ್ಕ್ರಾಪ್ ಆಗಿತ್ತು ಅಥವಾ ಏನು? ಕಂಪ್ಲೀಟ್ ಸ್ಕ್ರಾಪ್ ಆಗಿದೆ, ಚಾರ್ಜ್ ಸಮೇತ ನನ್ನ ಗಾಡಿ ಹೋಗಿದೆ. ಆಲ್ಮೋಸ್ಟ್ ಈಗ 80,000 ನನಗೆ ಬಿಲ್ ಬಂದಿದೆ ಗಾಡಿದು. ಅದ್ರಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗಿರೋದು 45,000 ಅಷ್ಟೇನೆ. ಕೈ ಮೇಲೆ ದುಡ್ಡು ಹಾಕಿ ಇವಾಗ ಇಟ್ಸ್ ಓಕೆ, ದುಡ್ಡು ನಾಳೆ ಸಂಪಾದನೆ ಮಾಡ್ತೀನಿ. ನನಗೆ ಭೀಮಾ ಇಂಪಾರ್ಟೆಂಟ್, ಬಿಕಾಸ್ ಅವನಿಗೆ ಇವತ್ತು ನನಗೆ ಎಷ್ಟು ಡ್ಯಾಮೇಜಸ್ ಆಗಿದೆ, ಅವನಿಗೂ ಅಷ್ಟೇ ಡ್ಯಾಮೇಜಸ್ ಆಗಿದೆ. ಬಾಡಿಯಲ್ಲಿ ಸ್ಪೈನಲ್ ಕಾರ್ಡೆ ಅಲ್ಲಾಡೋದಂಗೆ, ಅವನಿಗೂ ಬಾಡಿಯಲ್ಲಿ ಸ್ಪೈನಲ್ ಕಾರ್ಡೆ ಅಲ್ಲಾಡೋದಂಗೆ, ಅವ್ನು ಚಾರ್ಜಿನ ಅಲ್ಲಾಡೋಗಿದೆ. ಇವತ್ತು ಅವನು ಹೊಸದಾಗಿ ಬರ್ತಾ ಇದ್ದಾನೆ, ನಾನು ಹೊಸದಾಗಿ ಬರ್ತಾ ಇದ್ದೀನಿ. ಇಬ್ರು ಲೈಫ್ ನ ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ. ಎಷ್ಟು ವರ್ಷ ಆಯ್ತು ಭೀಮಾ ಬಂದು? ಭೀಮಾ ಬಂದು 4 years ಆಯ್ತು. ಇದು ಅಪ್ಪ ಕೊಟ್ಟಿದ್ ಗಿಫ್ಟ್. ಮುಂಚೆ ಅದು ಕ್ಲಾಸಿಕ್ 350 ಹೀರೋ ಇತ್ತು, ಅದು ಅಮ್ಮ ನನಗೆ ಕೊಟ್ಟಿದ್ ಗಿಫ್ಟ್. ಇಬ್ರದು ಗಿಫ್ಟ್. ನನಗೆ ಯಾವ್ದೇನು ಕಳ್ಕೊಳಕ್ ಇಷ್ಟ ಇಲ್ಲ. ಹೀರೋನ ಮಾರಿದ್ವಿ ಡ್ಯೂ ಟು ಮೇಂಟೆನೆನ್ಸ್ ಮತ್ತೆ ಬಾಡಿಗೆ ಮನೆ ಪಾರ್ಕಿಂಗ್ ಪ್ರಾಬ್ಲಮ್ ಅಂತ. ಬಟ್ ಭೀಮಾ ನನ್ ಜೀವ ಉಳಿಸಿದ್ದೇನೆ, ನಾನು ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ. ಅವ್ನ್ ಬರ್ಬೇಕು, ಅವನನ್ನ ಅಪ್ಕೋಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿದೆ. ಅವ್ನ ಮನೆಗ್ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಅವನ ನಾನು ಎಂತ ಸಿಚುಯೇಷನ್ ಬಂದ್ರು ಕೊಡಲ್ಲ. ಯಾರು ಕೇಳ್ಬೇಡ್ರಪ್ಪ, ತುಂಬಾ ಇಮೋಷನ್ಸ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೌದು, ಯಾಕಂದ್ರೆ ನಾರ್ಮಲಿ ನಾನು ಹುಡುಗರು ವಿಚಾರದಲ್ಲಿ ಕೇಳಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಗಾಡಿನ ತುಂಬಾ ಇಷ್ಟಪಡೋದು, ಗಾಡಿನ ಇಲ್ಲೇ ಇದಾರೆ ಕೆಲವರೆಲ್ಲ ಗಾಡಿನ ತುಂಬಾ ಇಷ್ಟಪಡೋದು ಎಲ್ಲ ಇದ್ ಮಾಡ. ಬಟ್ ನೀವು ಹುಡುಗಿರು, ನಾವು ಸ್ವಲ್ಪ ಅಂದ್ರೆ ನಮ್ ಇಂಡಿಯನ್ ಇದ್ರಲ್ಲಿ ಏನಂದ್ರೆ ನಾವ್ ಅಡ್ಗೆ ಮನೆ, ನಮ್ ಡ್ರೆಸ್, ಇದು ಫ್ಯಾಷನ್ ಬಗ್ಗೆ ಮಾತ್ರ ಇರ್ತೀವಿ. ಆದ್ರೆ ನೀವು ಬೈಕ್ ನ ಇಷ್ಟಪಡೋದು ತುಂಬಾ ಖುಷಿ. ಇವಾಗ ಕಾರ್ ತಗೊಂಡ್ಮೇಲೆ ಕಾರ್ ಮೇಲೂ ಲವ್ ಇರುತ್ತೆ, ಬೈಕ್ ತಗೊಂಡ್ಮೇಲೆ ಬೈಕ್ ಮೇಲೂ ಲವ್ ಇರುತ್ತೆ. ಅದ್ರ ಜೊತೆ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂದ್ರೆ ಇಟ್ ಇಸ್ ನಾಟ್ ಅ ಮಿಷಿನ್, ಇಟ್ಸ್ ದ ಸೋಲ್. ನಮ್ಮ ಸೋಲ್ ಅದು. ನಮ್ಮ ಇವಾಗ ಹುಡುಗಂಗೆ ಹೆಂಗಪ್ಪ, ಹುಡುಗೆ ನನ್ ಗರ್ಲ್ ಫ್ರೆಂಡ್ ಅಪ್ಪ, ನನ್ಗೂ ನನ್ ಭೀಮಾ ನನ್ ಬಾಯ್ ಫ್ರೆಂಡು ನನ್ ತಲೆಯಲ್ಲಿ, ನನ್ ಜೀವ. ನನಗೆ ಒಂದ್ಸಲ ಹುಚ್ಚರು ಅನ್ಕೋಬಹುದು ಬೈಕ್ ರೈಡರ್ಸ್ಗಳನ್ನ. ನಾವು ಬೈಕ್ ಜೊತೆ ಮಾತಾಡ್ತೀವಿ, ನಾವ್ ಮಾತಾಡ್ತೀವಿ, ವಿ ಕಮ್ಯುನಿಕೇಟ್. ಅದು ನಮಗ್ ಮಾತ್ರ ಅರ್ಥ ಆಗುತ್ತೆ. ಇವಾಗ ಬಂದು ನೀವು ನನ್ ಭೀಮನ ಹತ್ರ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಭೀಮಂಗ್ ನಾನ್ ಹೇಳೋದು, ಭೀಮ ನನಗೆ ಹೇಳೋದು ನನಗೆ ಅರ್ಥ ಆಗುತ್ತೆ. ಆ ಕಮ್ಯುನಿಕೇಶನ್ ನಾವು ಬೆಳೆಸ್ಕೊಂಡಿರ್ತೀವಿ, ಅದ್ರ ಜೊತೆ ಒಂದು ಬಾಂಡಿಂಗ್ ಇಟ್ಕೊಂಡಿರ್ತೀವಿ. ಭೀಮಾ ಇವತ್ತು ಹುಷಾರಾಗಿ ಹೋಗ್ಬೇಕು ಕಣೋ, ನಾಳೆ ಹುಷಾರಾಗಿ ಬರ್ಬೇಕು ಕಣೋ, ಏನು ಯೋಚನೆ ಮಾಡ್ಬೇಡ ಕಣೋ, ನಿಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನೆಲ್ಲ ಸರಿ ಮಾಡಿಸ್ಕೊಡ್ತೀನಿ, ನಾನು ಹುಷಾರಾಗಿ ಕರ್ಕೊಂಡು ಹೋಗೋ ಭೀಮಾ ಅಂತ ಹೇಳಿ ಅವನಿಗೆ ದಿನಾ ನಾನು ರೈಡ್ ಹೋಗೋಕ್ಕಿಂತ ಮುಂಚೆ ಅವನ ಹತ್ರ ಪ್ರೀತಿಯಿಂದ ಮಾತಾಡಿ, ಒಂದು ಮುತ್ತು ಕೊಟ್ಟು ನಡಿಕಂಡ್ಲ ಹೋಗೋಣ ಇವತ್ತು ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಹೋಗುವಂತವ್ರು ನಾವುಗಳು. ಕೆಲವ್ರಿಗೆ ಅದು ಬೇರೆ ತರ ಅನಿಸ್ಬೋದು, ಬಟ್ ಆಸ್ ಎ ರೈಡರ್ ಇದು ಪ್ರತಿಯೊಬ್ಬ ರೈಡರು ಮಾಡುವಂತ
ಎವ್ರಿ ಡೇ ವಿಚಾರಗಳು. ಸೊ ಅಫ್ಕೋರ್ಸ್ ಅದ್ರ ಜೊತೆ ಎಮೋಷನ್ ಬಿಲ್ಡ್ ಆಗಿರುತ್ತೆ. ಆಕ್ಚುಲಿ ನಾನು ಒಂದಿಷ್ಟು ಜನ ಹುಡುಗರು ಫ್ರೆಂಡ್ಸ್ ಅಂತ ಇರ್ತಾರೆ, ಗಾಡಿ ಜೊತೆ ಮಾತಾಡೋದು, ಅವ್ರು ಆನ್ ದ ವೇ ಹೋಗ್ತಾ 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 ಅಂತಿರ್ತಾರೆ, ಮಾತಾಡ್ಕೊಂಡು ಹೋಗಿ ನೀವು ಅದನ್ನ ಹೌದೌದು ಮಾತಾಡ್ತೀನಿ ನಾನು ಫಾಸ್ಟ್ ಆಗಿ ಹೋಗ್ಬಿಟ್ಟೆ, ಕಂಟ್ರೋಲ್ ಸಿಕ್ಕಿಲ್ಲ, ಏನಾದ್ರು ಎಲ್ಲ ಜಾರ್ಬಿಡ್ತು, ಏನೋ ಹರ್ಡಲ್ ಸಿಕ್ಬಿಡ್ತು, ಹಂಗೆ ಅಂದ್ರೆ ಏನೋ ಆಯ್ತಪ್ಪ ಏನೋ ಒಂದ್ ತಂಪು ಸಿಕ್ತು ಅಂತ ಇಟ್ಕೊಳ್ಳೋಣ, ಎಗರಿಸ್ಬಿಡ್ತೀನಿ, ಗೊತ್ತಾಗಿರಲ್ಲ ಒಂದ್ಸತಿ ಅಯ್ಯೋ ಅಂತ. ನನಗೂ ಹಿಂದೆ ಏಟ್ ಬಿದ್ದಿರುತ್ತೆ, ಅವನಿಗೂ ಏಟ್ ಬಿದ್ದಿರುತ್ತೆ. ನಾನು ಹೇಳ್ತೇವೆ ಭೀಮಾ ಸಾರಿ ಕಣೋ, ನೆಕ್ಸ್ಟ್ ಎಗರಿಸಲ್ಲ ಕಣೋ, ನಿಧಾನ ಕರ್ಕೊಂಡು ಹೋಗ್ತೀನಿ, ಬೇಜಾರ್ ಮಾಡ್ಕೋಬೇಡ ಕಣೋ, ನನಗೂ ನೋವು ಮಾಡ್ಬೇಡ, ನೀನು ನೋವು ಮಾಡ್ಕೋಬೇಡ, ಸಾರಿ ಕೇಳ್ತೀನಿ. ನಾನು ಇಮ್ಮಿಡಿಯೇಟ್ ಆಗಿ ಅವನಿಗೆ ಸಾರಿ ಕೇಳ್ತೀನಿ ನಾನು. ಅವಾಗ ಓಕೆ, ಅದನ್ನ ನನಗ್ ಮನ್ಸಿಗೆ ಸಮಾಧಾನ. ನನ್ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ, ನನಗ್ ಮನ್ಸಿಗೆ ಸಮಾಧಾನ ಆಯ್ತಾ, ಅಷ್ಟೇ ಸಾಕು. ಇವಾಗ ಅವ್ನ್ ಮನೆಗ್ ಬಂದ್ಮೇಲೆ ನಾನು ಅದೆಷ್ಟು ಸಾರಿ ಕೇಳ್ಬೇಕೋ ಗೊತ್ತಿಲ್ಲ. ಇವಾಗ ಅವ್ನ ಮುಂದೆ ನಾನು ನೀ ಡೌನ್ ಮಾಡಿ ಸಾರಿ ಭೀಮಾ ಅನ್ನಕ್ಕೂ ನನ್ನ ಹತ್ರ ಕಾಲ ಶಕ್ತಿ ಇಲ್ಲ. ನನಗೆ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ ಕೆಲವೊಂದು ವಿಚಾರಗಳು. ಎವ್ರಿ ಟೈಮ್ ನಾನು ರೈಡ್ ಆದಾಗ ಅವನಿಗೆ ನಾನು ಸಂಪೂರ್ಣವಾಗಿ ಉದ್ದಕ್ಕೆ ಮಲ್ಕೊಂಡು ಚಾಚ್ಕೊಂಡು ಅವನಿಗೆ ನಮಸ್ಕಾರ ಮಾಡೋಳು ನಾನು. ಬಟ್ ಇವಾಗ ಅವ್ನು ಬಂದ್ರು ನನ್ಗೆ ಮಂಡಿ ಊರಿ ಅವನಿಗೆ ನಮಸ್ಕಾರ ಮಾಡಕ್ ಆಗಲ್ವಲ್ಲ, ಪರಿಸ್ಥಿತಿ ಅಂತ ಫೀಲ್ ಆಗುತ್ತೆ. ಬಟ್ ಇಟ್ಸ್ ಓಕೆ, ಅವನು ಸ್ವಲ್ಪ ಟೈಮ್ ತಗೊಂತಾನೆ, ನಾನು ಟೈಮ್ ತಗೊಂಡು ಅವನು ಖಂಡಿತ ಬೋವ್ ಮಾಡ್ತೀನಿ. ಮೇ ಬಿ ನೀವ್ ಇಷ್ಟು ಸೇಫ್ ಆಗಿ ಬರೋದಕ್ಕೆ ಅವರೇ ಕಾರಣ. ಅವನಿಲ್ಲ ಅಂದಿದ್ರೆ ಅವನು ಇಂಪ್ಯಾಕ್ಟ್ ತಗೊಂಡ, ನನ್ನ ಲೈಫಲ್ಲಿ ಅವನು ಇಂಪ್ಯಾಕ್ಟ್ ತಗೊಂಡ ಜಾಸ್ತಿ, ನನಗೆ ಇಂಪ್ಯಾಕ್ಟ್ ಕಮ್ಮಿ ಕೊಟ್ಟ. ಅವನಿಂದ ನಾನು ಬದುಕಿದ್ದೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಅದು ಯಾವತ್ತೂ ಬೈಕಂತ ನಾನು ಯೋಚನೆ ಮಾಡಲಿಲ್ಲ, ಅವ್ನು ನನ್ನ ಜೀವ ಅಂತ ಯೋಚನೆ ಮಾಡಿರೋಳು. ಅವ್ನು ಬರುವಿಕೆಗಾಗಿ ಎಷ್ಟು ಕಾಯ್ತಾ ಇದೀವಿ ಅಂದ್ರೆ ಇಡೀ ಮನೆ ಕಾಯ್ತಾ ಇದೆ. ಬಂದ ತಕ್ಷಣ ಅವನಿಗೆ ದೃಷ್ಟಿ ತೆಗಿಬೇಕು, ಮಗುಗೆ ಏನೇ ನೀಟ್ ಆಗಿದೆಯೋ, ಹೆಂಗಿದಾನೋ. ಎವ್ರಿ ಟೈಮ್ ನನಗೆ ಶೋರೂಮ್ ಇಂದ ಫೋಟೋ ವಿಡಿಯೋಸ್ ಕಳಿಸ್ತಾ ಇರ್ತಾರೆ. ಮೇಡಮ್ ಚಿಂತೆ ಮಾಡ್ಬೇಡಿ ಮೇಡಮ್, ನಿಮ್ ಭೀಮನ್ ನಾವು ನೋಡ್ಕೊಂತೀವಿ ಮೇಡಮ್, ನೀವ್ ಎಷ್ಟು ಇಂಪಾರ್ಟೆಂಟು, ನಿಮ್ ಗಾಡಿ ಎಷ್ಟು ಇಂಪಾರ್ಟೆಂಟ್. ಎಲ್ಲಿ ರೆಡಿ ಆಗ್ತಿದೆ ಅವನು ಆವನ್ ಮೋಟರ್ಸ್ ಅಂತ ಹೇಳಿ, ನಾನು ಹೊರ್ಮಾವಲ್ಲಿ ನಾನು ರಾಯಲ್ ಎನ್ಫೀಲ್ಡ್ ಇನ್ಫ್ಲೂಯೆನ್ಸರ್ ಟೈಪ್ ಆಗಿದ್ದ ಕಾರಣ ನನಗೆ ಬ್ರ್ಯಾಂಡ್ ಕಡೆಯಿಂದ ಅಪ್ರೋಚ್ ಬಂದು ನನಗೆ ಅಲ್ಲಿ ಗಾಡಿ ರೆಡಿ ಮಾಡಿಸ್ತಾ ಇದಾರೆ. ರೆಡಿ ಆಗಿದೆ. ಇನ್ಶೂರೆನ್ಸ್ ಸ್ವಲ್ಪ ಡಿಲೇ ಆಗಿದ್ದ ಕಾರಣ, ಇಲ್ಲಾಂದ್ರೆ ಅವತ್ತೇ ಬಂದ್ಬಿಟ್ಟಿರೋ ನಮ್ಮ ಮನೆಗೆ. ಸೊ ಇನ್ಶೂರೆನ್ಸ್ ಗೊತ್ತಲ್ಲ, ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ. ಸೊ ಕ್ಲಿಯರ್ ಆಗಿದೆ, ನೆಕ್ಸ್ಟ್ ವೀಕ್ ಮನೆಗೆ ಬರ್ತಾನೆ. ಬಟ್ ಇನ್ನು ಓಡ್ಸೋದಿಕ್ ಶಕ್ತಿ ಇಲ್ಲ ಅನ್ನೋದು ಒಂದ್ ಕಡೆ ಬೇಜಾರು. ಬಟ್ ಇಟ್ಸ್ ಓಕೆ, ಅವನು ಅರ್ಥ ಮಾಡ್ಕೋತಾನೆ ಭೀಮಾ. ಸ್ವಲ್ಪ ಟೈಮ್ ತಗೊಂಡು ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ನಾನು ಅವಾಗ್ಲೇ ಹೇಳ್ದೆ, ಇದು ನಿಮಗೆ ಪುನರ್ಜನ್ಮನೋ ಗೊತ್ತಿಲ್ಲ, ಅದು ನೀವ್ ಹೆಂಗ್ ತಗೊಂತೀರೋ ಅಂತ. ಯಾಕಂದ್ರೆ ನನಗ್ ವಿಡಿಯೋಸ್ ನೋಡಿದಾಗ ನಂಗೆ ಪುನರ್ಜನ್ಮನೇ ಅಂತಾನೆ ಅನ್ಸುತ್ತೆ. ಅಗೈನ್ ಲೈಫ್ ನ 2026 ಆಲ್ರೆಡಿ 1 ಮಂತ್ ಮುಗಿತಾ ಬಂತು, ಅಗೈನ್ ರೀಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಏನೇನ್ ಪಾಠಗಳು ತಲೆಯಲ್ಲಿದೆ, ಹೆಂಗ್ ರೀಸ್ಟಾರ್ಟ್ ಮಾಡ್ಬೇಕು, ಹೆಂಗ್ ನಮ್ ಮುಂದೆ ಬರ್ಬೇಕು ಅಂತ ಅನ್ಕೊಂಡಿದೀರಾ? ಸೊ ಪಾಠಗಳು ತುಂಬಾ ಕಲಿತೆ, ತುಂಬಾ ಕಲಿತೆ. ಇಷ್ಟು ವರ್ಷದ ಜರ್ನಿಯಲ್ಲಿ 29 ವಯಸ್ಸಾಯ್ತು ನನಗೆ. 29ನೇ ವಯಸ್ಸಿಗೆ ದೊಡ್ಡವರಾದ್ರು ಅನ್ನೋ ತರ ನನ್ನ ಮೈಂಡ್ ಮೆಚುರಿಟಿ ಆಗಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಉದಾಸೀನವಾಗಿರುವಂತ ಜೀವನಗಳನ್ನ ಮಾಡ್ಕೊಂತ ಬಂದಿದ್ವಿ. ಅಯ್ಯ ಬಿಡು ಬಿಡು ಬಿಡು. ಯಾವತ್ತು ಮನುಷ್ಯ ಬೀಳ್ತಾನೆ, ಯಾವತ್ತು ಒಂದು ನೆಲಕ್ಕೆ ಕುಗ್ತಾನೆ, ಅವನು ಝೀರೋಗೆ ಬರ್ತಾನೆ. ಇವತ್ತು ನಾನು ಝೀರೋದಲ್ಲಿದ್ದೀನಿ. ಇವತ್ತು ನಾನು ರೀಸ್ಟಾರ್ಟಿಂಗ್ ಫ್ರಮ್ ಝೀರೋ. ಸ್ವಾತಿ ಬೇರೆ ಸ್ವಾತಿ ಆಗಿದ್ಲು, ಬಟ್ ಇವಾಗ 26 ಅಲ್ಲಿ ಬೇರೆ ಸ್ವಾತಿನೇ ನೀವು ನೋಡ್ತಾ ಇದ್ದೀರಾ. 0 ಇಂದ ಹೀರೋ ಆಗೋವರೆಗೂ ನಾನು ಇವಾಗ ಶ್ರಮ ಹಾಕ್ಬೇಕು. ಮರ್ತೋಗಿರೋರ್ಗೆಲ್ಲ ನಾನು ಇದೀನಿ, ನಾನು ಬದುಕಿದೀನಿ ಅಂತ ನೆನಪಿಸ್ಬೇಕು. ಸೊ ಇಲ್ಲಿ ಕಲ್ತಿರುವಂತ ಪಾಠ ಏನು ಅಂತ ಅಂದ್ರೆ, ಒಂದು ತಾಳ್ಮೆ ಕಲ್ತೆ. ಯಾಕಂದ್ರೆ ಹೀಲ್ ಆಗೋದಕ್ಕೆ ಬೇಕಾಗಿರೋದು ತಾಳ್ಮೆ. ನಾನು ಕಾಲ್ಸರಿ ಹೋಯ್ತು ನಡಿ ಹೋಗ್ಬಿಡೋಣ, ತಾಳ್ಮೆ ಇಂಪಾರ್ಟೆಂಟ್. ಇವತ್ತು ನಾನು ಇದಕ್ಕೆ ರೆಸ್ಟ್ ಕೊಟ್ಟಿಲ್ಲ ಅಂತಂದ್ರೆ ನಾಳೆ ದಿನ ಇದು ನನಗೆ ರೆಸ್ಟ್ ಕೊಡಲ್ಲ, ಕರ್ಕೊಂಡು ಹೋಗುತ್ತೆ. ಅದಕ್ಕೆ ತಾಳ್ಮೆ ಇಂಪಾರ್ಟೆಂಟ್. ಇನ್ನೊಂದು, ನನ್ನಲ್ಲಿರೋ ವಿಲ್ ಪವರ್ ಏನು ಅಂತ ನನಗೆ ಗೊತ್ತಾಯ್ತು. ನನ್ನ ಸ್ಟ್ರೆಂತ್ ಏನು ಅಂತ ನನಗೆ ಗೊತ್ತಾಯ್ತು. ಇನ್ನೊಂದು, ಅಪ್ಪ ಅಮ್ಮನಿಗೆ ನಾವ್ ಎಷ್ಟು ಕೃತಜ್ಞತರಾಗಿರ್ಬೇಕು. ಯಾಕಂದ್ರೆ ಫ್ಯಾಮಿಲಿ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ಒಂದಿನ ಬರ್ತಾರೆ, ನೋಡ್ತಾರೆ, ಮಾತಾಡಿಸ್ತಾರೆ, ಹಣ್ಣು ಕೊಡ್ತಾರೆ, ಸ್ವೀಟ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಯ್ತಾ ಇರೋರು ಅಪ್ಪ ಅಮ್ಮ ನಮ್ಮನ್ನ. ಸೊ ಅವ್ರಿಗೆ ಎಷ್ಟು ಕೃತಜ್ಞತರಾಗಿರ್ಬೇಕು. ನಾವು ಕೋಪದಲ್ಲಿ ಹೇಳ್ಬಿಟ್ಟಿರ್ತೀವಿ, ಹೋಗು ಬಾ ಹಂಗೆ ಹಿಂಗೆ ಅಂತ. ಬಟ್ ಯಾವತ್ತು ಕೂಗುತ್ತಾರೆ ಅಪ್ಪ ಅಮ್ಮನ ವ್ಯಾಲ್ಯೂ ಅಲ್ಲಿ ಗೊತ್ತಾಗುತ್ತೆ. ಇನ್ನೊಂದು, ಊಟದ ವ್ಯಾಲ್ಯೂ ಗೊತ್ತಾಯ್ತು ನನಗೆ. ಯಾಕಂದ್ರೆ ನಾನು ಚೆನ್ನಾಗಿ ಹೆಲ್ದಿ ಫುಡ್ ನಾನು ಆರಾಮಾಗಿ ತಿನ್ಕೊಂಡು ಆರಾಮಾಗಿ ತಲೆ ಕೆಡ್ಸ್ಕೊಳ್ದಿರೇ ಇದ್ದವಳು. ಚೆನ್ನಾಗಿ ತಿಂತಾ ಇದ್ದೆ ನಾನು. ಈ ಒಂದು ಆಪರೇಷನ್ ಆದ್ಮೇಲೆ ವೆಯ್ಟ್ ಲಾಸ್ ಮಾಡ್ಬೇಕಾಗಿತ್ತು ನಾನು. ಬಿಕಾಸ್ ನನ್ನ ಮಂಡಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೇಳಿದ್ರು. ಲಿಟ್ರಲಿ ಏನೇನು ಆಸೆ ಪಟ್ಟಿ ತಿಂತಾ ಇದೆ ಇದನ್ನೆಲ್ಲ ಇವತ್ತು ನಾನು ಮರ್ತು ಬಿಟ್ಟಿದ್ದೀನಿ. ಯಾಕಂದ್ರೆ ಅಷ್ಟು ಹೆಲ್ದಿ ಫುಡ್ಡಿಗೆ ನಾನು ಕನ್ವರ್ಟ್ ಆದೆ. ಎವ್ರಿಡೇ ಸೊಪ್ಪು ಕಾಳು ಇದು ಅಂದ್ರೆ ನಾನು ಏನೇ ಇಷ್ಟಪಟ್ಟೆ ಅದನ್ನೆಲ್ಲ ಬಿಟ್ಟು ನನಗೆ ಏನೇನು ಇಷ್ಟ ಇರಲಿಲ್ಲ ಅದನ್ನೆಲ್ಲ ಸ್ವೀಕರಿಸೋದಕ್ಕೆ ಶುರು ಮಾಡ್ಕೊಂಡೆ. ಲೈಫ್ ಹಿಂಗೆ ಆಯ್ತು, ಇಷ್ಟ ಇಲ್ದಿರೋದನ್ನೆಲ್ಲ ಸ್ವೀಕರಿಸ್ಕೊಂತಾ ಇದ್ದೀನಿ ಇವಾಗ. ಆಮೇಲೆ ಇನ್ನೊಂದು, ನಮ್ಮೋರು ಯಾರು ತಮ್ಮೋರು ಯಾರು ಅಂತ ಇವಾಗ ಪಾಠ ಗೊತ್ತಾಯ್ತು ನನಗೆ. ಸ್ವಾತಿ ಬಿದ್ದಾಗ ಯಾರಿದ್ರು, ಅವಳು ಗೆದ್ದಾಗ ಯಾರ್ಯಾರ ಜೊತೆಗಿದ್ರು, ಅವಳನ್ನ ಯಾರ್ಯಾರು ಯಾವ ತರ ಮಿಸ್ಯೂಸ್ ಮಾಡ್ಕೊಂಡ್ರು ಫೀಲ್ಡ್ ಅಲ್ಲಿ, ಎಲ್ಲರ ಯೋಗ್ಯತೆಗಳು ನನಗೆ ಇಲ್ಲಿ ಗೊತ್ತಾಗೋಯ್ತು. ಸೊ ಇಷ್ಟೊಂದು ಪಾಠಗಳನ್ನ ಕಲಿತೆ. ದುಡ್ಡಿನ ಪಾಠ ಕಲ್ತಿದ್ದೀನಿ, ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಪಾಠ ಕಲ್ತಿದ್ದೀನಿ,
ಎಲ್ಲ ತರನು ಪಾಠ ಕಲಿತೆ. ಸೊ ತುಂಬಾ ಇದೆ, ಮುಂದೆ ಹೆಂಗೆ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಸದ್ಯಕ್ಕಂತೂ ಫೋಕಸ್ಸು ಹೆಲ್ತ್ ರಿಕವರಿ ಆಗಲಿ ಅನ್ನೋದಷ್ಟೇ ನನ್ನ ತಲೆಯಲ್ಲಿದೆ. ಆಮೇಲೆ ಮುಂದಿಂದು ಯೋಚನೆ ಮಾಡೋಣ ಅಷ್ಟೇ. ಓಕೆ, ರ್ಯಾಪಿಡ್ ಫೈರ್ ಇದೆ. ಅಯ್ಯೋ ಪಟ್ಪಟ ಅಂತ ನೀವು ಮೇ ಬಿ 3 ಎಪಿಸೋಡ್ ಮಾಡ್ಬೋದು ಇವಾಗ. ಆರಾಮ ಮಾಡ್ತೀವಿ. ಓಕೆ, ನಿಮ್ಮ ಬರ್ತ್ ಟೈಮಿಂಗ್ಸ್ ಏನು? ಬೆಳಗಿನ ಜಾವ 5 ಕಾಲು. ಪರವಾಗಿಲ್ಲ, ನನ್ ನೆನಪಿರಲ್ಲ, ಡೇಟ್ ಆಫ್ ಬರ್ತಾರೆ ಬೆಳಗಿನ ಜಾವ 5 ಕಾಲು. ಓಕೆ, ನಿಮ್ಮ PUC ಮಾರ್ಕ್ಸ್? ನಾನು PUCನೇ ಓದಿಲ್ಲ, 10th ಆಗಿದ ತಕ್ಷಣ ಡಿಪ್ಲೊಮಾ ಹೋಗಿದ್ದು. ಡಿಪ್ಲೊಮಾ ಮ್ಯಾಥ್ಸ್ ಅಲ್ಲಿ ಫುಲ್ ಫೇಲು ಮ್ಯಾಥ್ಸ್ ಅಲ್ಲಿ, ಮಾರ್ಕ್ಸ್ ಎಲ್ಲ ನೆನಪಿಲ್ಲ. ಓಕೆ ಓಕೆ. ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್? ಹುಸ್ನಾ. ಇನ್ನು ಕಾಂಟ್ಯಾಕ್ಟ್? ಓ ಎಸ್, ಇವತ್ತು ಜೊತೆಗಿದ್ದೀವಿ. ನೈಸ್. ಓಕೆ, ನಿಮ್ಮ ಫಸ್ಟ್ ಮೊಬೈಲ್? ಸೋನಿ ಎಕ್ಸ್ಪೀರಿಯಾ ಅನ್ಕೋತೀನಿ, ನೋಕಿಯಾನ, ಅಷ್ಟು ಕರೆಕ್ಟ್ ಇಲ್ಲ, ಮೇ ಬಿ ನೋಕಿಯಾ ಇರಬೇಕು. ಓಕೆ, ಸುಳ್ಳು ಹೇಳಿ ಬೈಸ್ಕೊಂಡಿದ್ದೀರಾ? ಹೇಳೋದೇ ಇಲ್ಲ ಅನ್ಕೊಂತೀನಿ. ಸುಳ್ಳು ಇಲ್ಲ, ಹೇಳಿದೀನಿ, ಬೈಸ್ಕೊಂಡಿದ್ದೀನಿ. ನಾನು ದೊಡ್ಡ ಸಾಚ ಅಲ್ಲ, ಸುಳ್ಳು ಹೇಳ್ತೀನಿ. ನಿಮ್ಮ ಫಸ್ಟ್ ರೈಡರ್ ಯಾರ ಜೊತೆ ಹೋಗಿದ್ರಿ? ನಿಮ್ಮ ಫಸ್ಟ್ ರೈಡ್? ಸೋಲೋನೇ ಹೋಗಿದ್ದು, ನನ್ನ ಹೀರೋ ಜೊತೆ, ಕ್ಲಾಸಿಕ್ 350 ಬೈಕ್ ಜೊತೆ. ಓಕೆ. ಗೊತ್ತಿಲ್ಲದೆ ಇರೋ ಮದ್ವೆಲಿ ಊಟ ಮಾಡಿರ್ತೀರಾ? ಗೊತ್ತಿಲ್ದಿರೋ ಮದ್ವೆಲಿ ಇಲ್ಲ, ಆತರ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿಲ್ಲ. ಆಕ್ಚುಲಿ ರೈಡರ್ ಅಲ್ವಾ ಹೌದಾ? ಇಲ್ಲ, ನನ್ಗೆ ಎಷ್ಟೊಂದ್ಸತಿ ಹೇಳ್ತಾರೆ ನನ್ನ ಫ್ರೆಂಡ್ಸ್, ಹೋಗೋಣ ಬಾ, ರೈಡ್ ಅಲ್ವಾ, ತಿನ್ಕೊಂಡು ಹೋಗೋಣ ಬಾ ಅಂತ. ಅಯ್ಯೋ, ನಮ್ಮಿಂದ ಈ ಗೆಟಪ್ ಅಲ್ಲಿ ನೋಡಿದ್ರೆ ಓಡಿಸ್ಬಿಡ್ತಾರೆ, ನಡಿಯ ಕಡಿಕೆ ಅಂತೀನಿ. ಇಲ್ಲ, ನಾನು ಯಾವತ್ತೂ ಹೋಗಿಲ್ಲ. ಓಕೆ, ನಿಮ್ಮ ಬೆಸ್ಟ್ ಗಿಫ್ಟಾ? ನನ್ನ ಬೈಕ್, ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು. ಓಕೆ, ತುಂಬಾ ಕೋಪ ಬರೋ ವಿಷಯ ನಿಮಗೆ ಯಾವುದು? ಕೋಪ ಬರೋ ವಿಷಯ ದೇವ್ರ ಬಗ್ಗೆ ಮಾತಾಡಿದಾಗ, ಎರಡನೇ ವಿಚಾರ ಮದ್ವೆ ಬಗ್ಗೆ ಮಾತಾಡಿದಾಗ. ಪುಣ್ಯ, ನಾನು ಕೇಳ್ದಿದ್ದೆ ಒಳ್ಳೇದಾಯ್ತು. ಓಕೆ, ನಿಮ್ಮ ಮೆಮೊರೇಬಲ್ ಮೂಮೆಂಟ್? ಒಳ್ಳೇದ ಕೆಟ್ಟದ? ಯಾವ್ದಾರ ಆಗಿರ್ಬೋದು, ಎನಿಥಿಂಗ್. ಒಳ್ಳೆ ಮೂಮೆಂಟು ಲೈಫಲ್ಲಿ, ನಾನು ನೇಪಾಳಿಗೆ ರೀಚ್ ಆದಾಗ ನಮ್ಮ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ, ನಾನು ಒಂದು ಫಸ್ಟ್ ಇಂಟರ್ನ್ಯಾಷನಲ್ ರೈಡ್ನ ಸಕ್ಸಸ್ ಮಾಡಿದ್ದೀನಿ ಅಂತ ಹೇಳಿ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ನಮ್ಮ ಅಪ್ಪ ಅಮ್ಮಗೆ ಕಾಲ್ ಮಾಡಿ ಹತ್ತಿದ್ದು. ಬ್ಯಾಡೆಸ್ಟ್ ಸ್ಯಾಡೆಸ್ಟ್ ಅಂದ್ರೆ ಈ ಆಕ್ಸಿಡೆಂಟ್. ಓಕೆ, ನಿಮಗೆ ಫ್ರೆಂಡ್ಸ್ ಕಡೆಯಿಂದ ಬಂದಿರುವಂತ ವರ್ಸ್ಟ್ ಕಾಂಪ್ಲಿಮೆಂಟ್? ಮಾಡಿರಲ್ಲ, ಬಟ್ ಆದ್ರೂ ಅಂದ್ರೆ ನನಗೆ ಅನ್ಸಿದ ಪ್ರಕಾರ ಕೆಲವೊಂದಷ್ಟು ಜನ ಗೊತ್ತಿರೋರೇನೆ ಫೇಕ್ ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು, ನೀನ್ ಇನ್ನ ಬದುಕಿದ್ಯಾ, ನೀನ್ ಆಕ್ಸಿಡೆಂಟ್ ಆದಾಗ ಸತ್ತೋಗ್ಬಿಡ್ಬೇಕಾಗಿತ್ತು, ನಿಮ್ಮ ಅಪ್ಪ ಅಮ್ಮನಿಗೆ ನೀನ್ ಹೊರೆ ಆಗಿದ್ಯಾ, ನಿಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಕೊಡ್ತಾ ಇದೀಯ ಅಂತ ಹೇಳಿ ಕೆಲವೊಂದಷ್ಟು ಜನ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಹೇಳಿರುವಂತದ್ದಿದೆ. ಈ ತರ ಮಾತುಗಳು ನನಗೆ ನೋವು ಮಾಡಿದೆ. ಓಕೆ, ನಿಮಗೆ ನೀವು ಯಾರಿಗಾದ್ರೂ ಗಿಫ್ಟ್ ಕೊಟ್ಟಿದ್ರೆ ಏನ್ ಗಿಫ್ಟ್ ಕೊಟ್ಟಿದ್ದೀರಾ? ನಾನು ನಮ್ಮ ಅಪ್ಪ ಅಮ್ಮಂಗೆ ಕೊಡೋದು. ನಮ್ಮ ಅಮ್ಮಂಗೆ ಐ ಥಿಂಕ್ ಹೋದ ವರ್ಷ ಗೋಲ್ಡ್ ಎಲ್ಲ ಸ್ವಲ್ಪ ಗಿಫ್ಟ್ ಮಾಡಿದ್ದೆ. ಇನ್ನು ನಮ್ಮ ಅಪ್ಪಂಗೆ ಒಂದು ಫೋನ್ ಕೊಡ್ಸಿದ್ದೆ. ಸೊ ಅಷ್ಟೇ, ನಂದೇನಿದ್ರು ನಮ್ಮ ಅಪ್ಪ ಅಮ್ಮ ಆಯ್ತು, ನಾನಾಯ್ತು ಅಷ್ಟೇ. ನಿಮ್ಮ ಪ್ರಾಣಿಗಳು? ನಮ್ಮ ಮಕ್ಳು ಅಷ್ಟೇ. ನಿಮ್ ಮನೇಲಿರೋ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋದಾಗ ತಂದಿರುವಂತ ಕಾಸ್ಟ್ಲಿ ಥಿಂಗ್? ನಾನೇನು ಶಾಪಿಂಗೇ ಮಾಡಲ್ಲ. ನಾನು ತಗೋಬರೋದು ಒಂದೇ ಫ್ರಿಜ್ ಮ್ಯಾಗ್ನೆಟ್. ಯಾಕಂದ್ರೆ ಅದಕ್ಕೆ ಒಂದೊಂದಕ್ಕೆ 1000 ರೂಪಾಯಿ ಆಯ್ತದೆ. ಯಾವನ್ ಕಾಸು ಕೊಟ್ಬಿಟ್ಟು ತಗೋತಾನೆ. ನಾನ್ ಶಾಪಿಂಗ್ ಎಲ್ಲ ಮಾಡಲ್ಲ, ಅಲ್ಲೇ ತಿಂತೀನಿ, ಅಲ್ಲೇ ಎಣ್ಣೆ ಹೊಡಿತೀನಿ, ವಾಪಸ್ ಬರ್ತೀನಿ, ಮನೆಗೇನು ತರಲ್ಲ. ಅಷ್ಟೇ. ಓಕೆ, ನೀವು ಮಾಡಿರುವಂತ ರೈಡ್ಗಳಲ್ಲಿ ಒಂದು ವರ್ಸ್ಟ್ ರೈಡ್? ವರ್ಸ್ಟ್ ಇಲ್ಲ, ಆತರ ಯಾವ್ದು ಇಲ್ಲ, ಎಲ್ಲ ಗುಡ್ ರೈಡ್. ನೈಸ್. ಸೊ ಫೈನಲ್ ಹೇಗ ಅನ್ನಿಸ್ತು? ಖುಷಿ ಆಯ್ತು. ಯಾಕೆ ಅಂದ್ರೆ ಫಸ್ಟ್ 2026 ಅಲ್ಲಿ ಇದು ಮೊದಲನೇ ಇಂಟರ್ವ್ಯೂ. ಅಂಡ್ ಈ ತರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ಇಂಟರ್ವ್ಯೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನ್ನ ಕಂಟೆಂಟ್ ಹಾಕೊಂಡು ನಾನು ಏನೋ ಮಾಡ್ಕೊಂಡು ಕೂತಿದ್ದೀನಿ. ಮತ್ತೆ ಇವಾಗ ಮತ್ತೆ ಪ್ರಮೋಷನಲ್ ಆಕ್ಟಿವಿಟೀಸ್ನ ಶುರು ಮಾಡಿದ್ದೀನಿ. ಯಾಕಂದ್ರೆ ಹೊಟ್ಟೆಪಾಡು ನಡಿಬೇಕು. ಎಂಡ್ ಆಫ್ ದ ಡೇ ನನಗೂ ಸ್ವಾರ್ಥವಾಗಿ ಯೋಚನೆ ಮಾಡಿದಾಗ ಇನ್ನು ಎಷ್ಟಂತ ಡಿಪೆಂಡ್ ಆಗಲಿ ನಾನು. ಸೊ ಈ ತರ ಹರ್ಡಲ್ಸ್ಗಳು ಮತ್ತೆ ಇನ್ನು ಚಾಲೆಂಜಸ್ಗಳು ನನ್ನ ಲೈಫಲ್ಲಿ ಇದೆ. ಇನ್ನೂ ಒಂದೊಂದೇ ಚಾಲೆಂಜ್ ಹೇಳೋದಲ್ಲ, 3ನೇ ಫ್ಲೋರ್ ಇಳಿಯೋದು ಮೊದಲನೇ ಚಾಲೆಂಜು. ಈಗ ಇಳ್ದು ನಡೀತಾ ಇದ್ದೀನಿ. ನಾಳೆ ದಿನ ಗಾಡಿ ಓಡಿಸ್ಬೇಕು. ಬೈಕ್ ಅಂತ ಮ್ಯಾಟರ್ ಅಲ್ಲ, ಆಕ್ಟಿವ್ ಓಡಿಸೋಕ್ಕೂ ನನಗೆ ಚಾಲೆಂಜ್ ಇದೆ. ಬಿಕಾಸ್ ಈ ಕೈ ಇನ್ನ ಗುಣ ಆಗಿಲ್ಲ, ಮೂಳೆ ಕೂಡ್ಕೋತಾನೆ ಇದೆ. ಇವತ್ತು ಇಂಟರ್ವ್ಯೂಗೂ ನಿಮ್ಮ ಮುಂದೆ ನಾನು ಈ ಕೈ ಕೊಂಡೇ ಕೂತ್ಕೊಂಡಿರೋದು. ಎಲ್ಲಾನು ನನಗೆ ಚಾಲೆಂಜ್. ಇವತ್ತು ಇಷ್ಟೊತ್ತು ಕೂತಿರೋದು ನನಗೆ ಚಾಲೆಂಜು. ಸೊ ಹೆಂಗಾಗುತ್ತೆ ಅಂತನೂ ಗೊತ್ತಿಲ್ಲ ನನಗೆ. ಸೊ ಮುಂದೆ ಏನು ಕತೆ ಏನೂ ಗೊತ್ತಿಲ್ಲ. ಸೊ ಇರೋಷ್ಟು ದಿನ ಇರೋಣ, ಚೆನ್ನಾಗಿರೋಣ, ನೋಡ್ಕೊಳ್ಳೋಣ, ಹೆಂಗಾಗುತ್ತೋ ಹಂಗೆ.
ನೋಡೋಣ ಅಷ್ಟೇ. ನನ್ನ ತಲೆಯಲ್ಲಿ ನಿಜವಾಗ್ಲೂ ಏನು ಓಡ್ತಿಲ್ಲ, ಬಟ್ ಐ ಆಮ್ ಹ್ಯಾಪಿ ದಟ್ ನನ್ನನ್ನು ಇಷ್ಟೆಲ್ಲ ಆದ್ಮೇಲೆ ಗುರುತಿಸಿ ನ್ಯಾಷನಲ್ ಟಿವಿ ಅವರು, ತ್ರಿಷಾ ಅವರು ನನ್ನನ್ನು ಕರೆದು ಮಾತಾಡ್ಸಿದ್ರಲ್ಲ, ಇದೇ ನನ್ನ ಬಿಗ್ಗೆಸ್ಟ್ ಸ್ಟಾರ್ಟ್ ಅಂತ ಅನ್ಕೊತೀನಿ 2025ಗೆ. 2025 ಸಖತ್ತಾಗಿದೆ. ಸ್ಟಾರ್ಟ್ ಆಯ್ತು ಅಂದ್ರೆ ಜಾನ್ವರಿ 5ನೇ ತಾರೀಕೆ ಕೈ ಆಪರೇಷನ್ ಮಾಡಿಸ್ಕೊಂಬಂದೆ ನಾನು. ಅಂಥದ್ದಂದ್ರೆ ನಾನು ಮಟಾಶ್ ಲೆಗು ಮಟಾಶ್ ಹ್ಯಾಂಡು ಅಂತ ಇಟ್ಟಿರೋದು ನಾನು. ಯಾಕಂದ್ರೆ ನಾನು ಹುಡ್ತಾ ಕಾಲಿಟ್ಕೊಂಡೆ ಹುಟ್ಟಿರೋದಂತೆ. ಎಲ್ಲ ತಲೆಯಿಂದ ಹುಟ್ಟಿದ್ರೆ ನಾನು ಕಾಲಿಟ್ಕೊಂಡು ಹುಟ್ಟಿರೋದು, ಅದು ಲೆಫ್ಟ್ ಲೆಗ್ ಇಟ್ಕೊಂಡೆ ಹುಟ್ಟಿರೋದಂತೆ ನಾನು. ಅದಕ್ಕೆ ನಮ್ಮ ಅಮ್ಮಗೆ ಹೇಳ್ತಾ ಇರ್ತೀನಿ, ಲೆಫ್ಟ್ ಲೆಗ್ ನಿನಗೆ ಹಿಂಸೆ ಕೊಟ್ಟು ನಾನು ಹುಟ್ಟಿದೆ ಅಲ್ವಾ, ನಿನಗೆ ನೋವು ಕೊಟ್ಟು ನಾನು ಹುಟ್ಟಿದೆ ಅಲ್ಲ, ಅದಕ್ಕೆ ಇವತ್ತು ನಾನು ಮಟಾಶ್ ಲೆಗು ಮಟಾಶ್ ಆಗಿದೆ ಅಂತ ಹೇಳ್ತಾ ಇರ್ತೀನಿ ನಮ್ಮ ಅಮ್ಮಂಗೆ. ಅವಾಗ ತಮಾಷೆ ಮಾಡ್ತಾ ಇರ್ತೀನಿ. ಸೊ ಅನ್ಕೊಂಡೆ ಸರಿ ಹೋಗುತ್ತೆ ಅಂತ, ಬಟ್ ನನ್ನ ಪ್ರಕಾರ ಸಂಕ್ರಾಂತಿ ಆದ್ಮೇಲೆ ಸರಿ ಹೋಗುತ್ತೆ ಅನ್ಕೊಂಡೆ. ಮತ್ತೆ ಅಜ್ಜಿನ ಕಳ್ಕೊಂಡೆ, ಮತ್ತೆ ಒಂದಷ್ಟು ಬ್ಯಾಡ್ ಫೇಸಸ್ಗಳನ್ನ ಎದುರಿಸ್ತಾನೆ ಇದ್ದೀನಿ. ನಾನು ಖುಷಿ ಪಡ್ಬೇಕಾ ಖುಷಿ ಪಡಬಾರ್ದ ಅನ್ನೋ ಸ್ಟೇಜಲ್ಲೂ ಇದ್ದೀನಿ ಇವಾಗ. ಯಾಕಂದ್ರೆ ನಾನು ಎಲ್ಲ ಒಂದಾದ್ಮೇಲೆ ಒಂದೊಂದು ಕಳ್ಕೊತಾ ಇದ್ದೀನಿ, ಫ್ಯಾಮಿಲಿನ ಕಳ್ಕೊತಾ ಇದ್ದೀನಿ. ಎಲ್ಲ ಒಂಥರ ಸ್ಯಾಡೆಸ್ಟ್ ಮೂಮೆಂಟ್ ಇದೆ. ಸೊ ಹೆಂಗಿರುತ್ತೋ ಲೈಫು ಹಂಗೆ ಹೋಗ್ಲಿ. ಖುಷಿನೂ ಪಡಲ್ಲ, ನಾನು ಅಳೋದು ಇಲ್ಲ. ನಾನು ಅಳೋದು ಒಂದೇ ವಿಷಯಕ್ಕೆ, ಭೀಮನ ವಿಷಯಕ್ಕೆ. ಇಲ್ಲ ಅಂತಂದ್ರೆ ನಮ್ಮ ಅಪ್ಪ ಅಮ್ಮನ ವಿಷಯಕ್ಕೆ. ಅದಕ್ಕೂ ನನ್ಗೆ ಅಳು ಬರಲ್ಲ, ಕಲ್ಲಾಗ್ಬಿಟ್ಟಿದ್ದೀನಿ ನಾನು. ನೋವು ತಿಂದು ಕಲ್ಲಾಗ್ಬಿಟ್ಟಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಹಾಗೆ. ಬಟ್ ನೀವು ರೆಕಗ್ನೈಸ್ ಮಾಡಿ ನನ್ನನ್ನು ಕರೆದ್ರಲ್ಲ, ನಾನು ಅದಕ್ಕೆ ಗ್ರೇಟ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದರಿಂದ ಅಟ್ಲೀಸ್ಟ್ ಜನಕ್ಕೆ ಸ್ವಾತಿ ಏನು ಅಂತ 10 ವರ್ಷದ ಜರ್ನಿಯಲ್ಲಿ ನೋಡಿದ ಸ್ವಾತಿನೇ ಬೇರೆ, ಇನ್ನು ಮುಂದೆ ನೋಡೋ ಸ್ವಾತಿನೇ ಬೇಡ. ನೀವು ಹಾಕೋ ಒಂದೊಂದು ಕಮೆಂಟಿಂದ ನನಗೆ ಪರ್ಸ್ನಲಿ ಇನ್ಸ್ಪಿರೇಷನ್ ಆಗುತ್ತೆ, ನಮ್ಮ ಅಪ್ಪ ಅಮ್ಮನಿಗೆ ಇನ್ಸ್ಪಿರೇಷನ್ ಆಗ್ತಾ ಇದೆ. ಇದಕ್ಕಿಂತ ಗ್ರೇಟ್ಫುಲ್ನೆಸ್ ಇನ್ನೇನೂ ಇಲ್ಲ ನನಗೆ ಲೈಫಲ್ಲಿ. ಸಾಕು, ನಾನು ಇಷ್ಟೇ, ನಾನು ಗೆದ್ದಿದ್ದೀನಿ ಅಂತ ಅಂದ್ಕೊಂಡು ಈ ವರ್ಷ ಒಂದೇ ಒಂದು ಆಸೆ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ರೆಕಾರ್ಡ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಯಾಕೋ ಅದೊಂದು ಟ್ರಿಗರ್ ಆಗ್ತಾ ಇದೆ ನನಗೆ. ಇಷ್ಟು ಕೈಕಾಲು ಮುರಿದ ಮೇಲೂ ನಾನು ಗಿವ್ ಅಪ್ ಅಂತೂ ಮಾಡಲ್ಲ, ನಾನು ದೇವರನ್ನೇ ಗಿವ್ ಅಪ್ ಮಾಡಲ್ಲ. 1000 ಜನ 1000 ಮಾತಾಡಿದ್ರು ನಾನು ಬೈಕ್ ರೈಡ್ ಮಾಡೋದು ನಿಲ್ಸಲ್ಲ. ಯಾಕಂದ್ರೆ ಸತ್ರು ಅವನ ಜೊತೆ ಬದುಕಿದ್ರು ಅವನ ಜೊತೆ ಅಂತ ಫಿಕ್ಸ್ ಆಗಿರೋಳು ನಾನು. ಸಾವನ್ನೇ ಗೆದ್ದು ಬಂದಿದ್ದೀನಿ, ಯಮ್ಮನಿಗೆ ನಾಳೆ ಬಾ ಅಂದಿರೋಳು ನಾನು. ಇದು ಪುಟ್ಕೋಸಿ ಕೈಕಾಲು ಮುರಿದೋಗಿರೋದಕ್ಕೆಲ್ಲ ಎದ್ರಕೊಂಬಿಟ್ರೆ ಜೀವನ ಮಾಡೋಕ್ಕಾಗಲ್ಲ ನಾನು. ಅಂತ ಎಷ್ಟು ಜನ ಹ್ಯಾಂಡಿಕ್ಯಾಪ್ಗಳನ್ನ ನೋಡಿ ನಾವು ಇನ್ಸ್ಪೈರ್ ಆಗಬೇಕು ಲೈಫಲ್ಲಿ. ಇವತ್ತು ಸ್ವಾರ್ಥವಾಗಿ ಅಥವಾ ಒಂದು ಸ್ಟ್ರೆಂತ್ ಆಗಿ ಕೂತ್ಕೊಂಡು ದುಡಿಮೆ ಮಾಡಕ್ ಹೋಗ್ತಾ ಇದಾರೆ. ನಮ್ಮ ಕೈಕಾಲು ನೆಟ್ಟಿಗಿದೆ, ಕರೆಕ್ಟ್ ಅಲ್ವಾ? ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಒಂದು ರೆಕಾರ್ಡ್ ಮಾಡಕ್ ಆಸೆ ಇದೆ, ಸ್ವಲ್ಪ ಟೈಮ್ ತಗೋತೀನಿ ಬೈಕ್ ರೈಡ್ ಮಾಡಕ್ಕೆ. ಬಟ್ ನೋಡೋಣ, ಗೊತ್ತಿಲ್ಲ, ಮ್ಯಾನಿಫೆಸ್ಟೇಟ್ ಮಾಡ್ತೀನಿ. ಒಂದು ರೆಕಾರ್ಡ್ ಮಾಡಬೇಕು ಅಂತ ಆಸೆ ಇದೆ, ನೋಡೋಣ. ಯಾರಿಗಾದ್ರೂ ಸಾರಿ ಕೇಳಬೇಕು ಅಂದ್ರೆ ಯಾರಿಗೆ ಕೇಳ್ತೀರಾ? ಸಾರಿ ಕೇಳೋದು ನನ್ನ ಭೀಮನಿಗೆ. ನನ್ನಿಂದ ತುಂಬಾ ನೋವಾಗಿದೆ ಅವನಿಗೆ. ನನ್ಗೆ ತುಂಬಾ ಅಳು ಬರುತ್ತೆ ಭೀಮನ್ ನೆನ್ಸ್ಕೊಂಡ್ರೆ. ಎರಡನೇದು, ನಾನು ನಮ್ಮ ಅಪ್ಪ ಅಮ್ಮಂಗೆ ಸಾರಿ ಕೇಳ್ತೀನಿ. ಬಿಕಾಸ್ ನನಗೆ ಎಷ್ಟೇ ಕಷ್ಟ ಬಂದಾಗ್ಲೂ, ನಾನು ಈ ಥರ ಆಕ್ಸಿಡೆಂಟ್ ಮಾಡ್ಕೊಂಡು ಮನೆಗೆ ಬಂದಾಗ್ಲೂ ನಮ್ಮ ಅಪ್ಪ ಅಮ್ಮ ಯಾಕೆ ಹಿಂಗೆ ಮಾಡ್ಕೊಂಬಂದಿದ್ಯಾ ನೀನು, ಬೈಕ್ ರೈಡ್ ಮಾಡಬೇಡ ನೀನು ಅಂತ ನನಗೆ ಇವತ್ತಿನವರೆಗೂ ನಮ್ಮ ಅಪ್ಪ ಅಮ್ಮ ಈ ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ. ಇವತ್ತು ನಮ್ಮಪ್ಪ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾರೆ, ನಾಳೆ ನಿನಗೆ ಹೊಸ ಗಾಡಿ ಕೊಡಿಸ್ತೀನಿ, ಯಾಕೆ ಚಿಂತೆ ಮಾಡ್ತಾ ಇದೀಯಾ, ಹೊಸ ಬೈಕ್ ತಗೋ, ಹೋಗು ಟ್ರಾವೆಲ್ ಮಾಡು ಅಂತ ಹೇಳ್ತಾರೆ. ಹೊರತು ನೀನು ಕೈಕಾಲು ಮುರ್ಕೊಂಬಂದಿದ್ಯಾ, ನನಗೆ ಫ್ಯಾಮಿಲಿಗೆ ಇಷ್ಟು ಲಕ್ಷ 15 ಲಕ್ಷ ಮೇಲೆ ಖರ್ಚಾಗಿದೆ ಇವತ್ತು, ನಾನು ಆಪರೇಷನ್ಸ್ ಎಲ್ಲ ಆಗಿ ಇಷ್ಟೊಂದು ಲಾಸ್ ಮಾಡಿದ್ಯಾ, ನಾನು ಏನು ಮಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮ ಇವತ್ತುವರೆಗೂ ನನಗೆ ಒಂದೇ ಒಂದು ಮಾತು ನನಗೆ ಮಾತಾಡಿಲ್ಲ. ಅಂತ ಗ್ರೇಟ್ಫುಲ್ ಪೇರೆಂಟ್ಸ್ ನನಗೆ ಸಿಕ್ಕಿರೋದು ನಿಜ. ನಾನು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ನಾನು ಸಾರಿ ಕೇಳಿದ್ರು ಅವ್ರಿಗೆ ಕೇಳೋದು, ಥ್ಯಾಂಕ್ ಯು ಹೇಳಿದ್ರು ಅವ್ರಿಗೆ ಹೇಳೋದು. ಮತ್ತು ನಾನು ಭೀಮನ್ಗೆ ಎಲ್ಲಾನು ಹೇಳ್ತೀನಿ. ನಾನು ಅವ್ನು ಬರಲಿ ಅಂತ ಕಾಯ್ತಿದ್ದೀನಿ, ಅವನ್ನ ಹಗ್ ಮಾಡ್ಬೇಕಷ್ಟೇ ನನ್ನ ತಲೆಯಲ್ಲಿರೋದು. ಸಾರಿ, ಥ್ಯಾಂಕ್ಸ್ ಏನೇ ಇದ್ರು ನಮ್ಮ ಅಪ್ಪ ಅಮ್ಮನಿಗೆ, ನನ್ನ ಭೀಮನಿಗೆ. ಆ್ಯಂಡ್ ಇವಾಗ ಸ್ವಾತಿನ ಅರ್ಥ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಮಾಡ್ತಾ ಇರುವಂಥ ವೀಕ್ಷಕರಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇಂಥ ಸಿಚುವೇಶನ್ ನಾನು ಕರೆದ ತಕ್ಷಣ ಬಂದು ನಮ್ಮ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದೀರಾ. ನಾನು ಆಗುತ್ತೋಲೋ ಕುತ್ಕೊಂತಾರೋಲೋ ತುಂಬಾ ಥಾಟ್ಸ್ ಇತ್ತು. ಬಟ್ ನಂಗೆ ಗೊತ್ತು ನೀವು ನೆವರ್ ಗಿವ್ ಅಪ್ ಅಂಡ್ ತುಂಬಾ ವಿಲ್ ಪವರ್ ಸ್ಟ್ರಾಂಗ್ ಇರೋರು ಅಂತ. ಆದ್ರೆ ನನ್ ಕನ್ಸರ್ನ್ ಇತ್ತು. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ಗೆ 2 ಕೈಯಲ್ಲಿ ಹಿಂಗೆ ಎತ್ತಿ ಕೈ ಮುಗಿಯೋ ಪರಿಸ್ಥಿತಿಯಲ್ಲೂ ಇಲ್ಲ. ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಮತ್ತೆ ನಾನು ರೀಸ್ಟಾರ್ಟ್ ಮಾಡ್ತೀನಿ ಲೈಫ್ನ. ಥ್ಯಾಂಕ್ ಯು ಮನ್ಸಾರೆ ಹೇಳ್ತಿದ್ದೀನಿ ನ್ಯಾಷನಲ್ ಟಿವಿ ಅವ್ರಿಗೆ, ನಿಮ್ಮ ತ್ರಿಷಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಆಪರ್ಚುನಿಟಿ ಕೊಟ್ಟು ಇಷ್ಟೊತ್ತವರೆಗೂ ಕೂತ್ಕೊಳ್ಳೋಕೆ ನನಗೂ ಆಕ್ಚುಲಿ ಟಾಸ್ಕ್ ಇವತ್ತು. ಹಿಂಗೆ ಕೂತ್ಕೊಳ್ಳೋದು ಮಂಡಿ ಮಾಡ್ಸಕ್ ಕಷ್ಟ, ಕೈ ಹಿಡ್ಕೊಳಕ್ ಕಷ್ಟ. ಬಟ್ ಸ್ಟಿಲ್ ಇಟ್ಸ್ ಓಕೆ, ಎಲ್ಲಾನು ಆಗ್ಬೇಕು. ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕು ಇವತ್ತು. ನಾನು ಕೂತ್ಕೊಳ್ಳೋ ಕೆಪಾಸಿಟಿ ಇದೆಯಾ ಅಂತ ನನಗೆ ಇವತ್ತು ಎಕ್ಸ್ಪೆರಿಮೆಂಟ್ ಆಯ್ತು. ಅದನ್ನು ನನಗೊಂದು ಲೆಸನ್ ಕಲ್ತಿದ್ದೀನಿ, ಅದನ್ನು ಒಂದು ಚಾಲೆಂಜ್ ಆಗಿ ಅಕ್ಸೆಪ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕನ್ನಡ ಜನತೆಗೆ ನನಗೆ ಇಷ್ಟೊಂದು ಬೆಂಬಲ ಕೊಟ್ಟು ಇಷ್ಟೊಂದು ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದೀರಾ. ನಿಮ್ಗೆ ಯಾವತ್ತೂ ನಾನಾಗಲಿ ನನ್ನ ಫ್ಯಾಮಿಲಿ ಆಗಲಿ ಚಿರಋಣಿಯಾಗಿರ್ತೀವಿ. ನಮ್ಮ ಮೂಕ ಪ್ರಾಣಿಗಳ ಆಶೀರ್ವಾದ ನನ್ನ ಮೇಲೆ ಖಂಡಿತವಾಗ್ಲೂ ಇರುತ್ತೆ. ನಾನು ಯಾರನ್ನ ನಂಬ್ತೀನೋ ಬಿಡ್ತೀನೋ ಗೊತ್ತಿಲ್ಲ, 3 ಜನ ನಂಬ್ತೀನಿ, ನಮ್ಮ ಅಪ್ಪ ಅಮ್ಮನ ಮತ್ತೆ ನನ್ನ ಮೂಕ ಪ್ರಾಣಿಗಳನ್ನ. ಎಲ್ರಿಗೂ ಧನ್ಯವಾದಗಳು. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಸ್ವಾತಿಯವರ ಕತೆ.
ಸೊ ಆದಷ್ಟು ಬೇಗ ನಿಮ್ಗೂ ಏನಾದ್ರು ಈ ತರ ಕಥೆಗಳು ಕೇಳಬೇಕು ಅಂದ್ರೆ ನೀವು ನಂಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಯಾರ ಜೀವನ ಚರಿತ್ರೆ ಬೇಕು, ಯಾರ ಕಥೆಗಳನ್ನ ನೀವು ಕೇಳಬೇಕು ಅಂತ ಇದ್ದೀರಾ ಅಂತ. ಮತ್ತೆ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಪರ್ಸನ್ ಜೊತೆ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನ್ಯಾಷನಲ್ ಟಿವಿ ನೋಡ್ತಾ ಇರಿ ಅಂತ ಹೇಳ್ತಾ ನಾನು ತೃಷಾ ರಮೇಶ್. ಸೊ ಧನ್ಯವಾದಗಳು.